ಕ್ವಾಡ್ರಾಟಿಕ್ ಈಕ್ವೇಶನ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಬೇಸ್ಡ್ ಬಾರ್ ವರ್ಡ್ ಪ್ರಾಬ್ಲಮ್ಸ್. ಓಕೆ, ಇದು ವಿಡಿಯೋ ನಂಬರ್ 2. ವಿಡಿಯೋ 1 ಆಲ್ರೆಡಿ ಮಾಡಿದೀನಿ. ಓಕೆ, ಅದನ್ನ ರೆಫರ್ ಮಾಡ್ರಿ. ಇದು ವಿಡಿಯೋ 2. ಓಕೆ, ಸೊ ಪೈಥಾಗರಸ್ ಥಿಯರಂ ರಿಲೇಟೆಡ್ ಬಂದ್ರೆ ಯಾವ ತರ ಸಾಲ್ವ್ ಮಾಡ್ಬೇಕು ನೋಡ್ರಿ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಆಲ್ಟಿಟ್ಯೂಡ್ ಆಫ್ ಎ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಸೊ ನಾನೇನ್ ಮಾಡ್ತೀನಿ, ಫಸ್ಟ್ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಬರ್ಕೊಂಡ್ಬಿಡ್ತೀನಿ. ಓಕೆ, ಸೊ ದಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ ಈಸಿ ಆಗುತ್ತೆ. ಓಕೆ, ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಬರ್ದ್ರೆ, ಓಕೆ, ಈ 90 ಡಿಗ್ರಿ ಇದೆ ಅಲ್ಲ, ಈ 90 ಡಿಗ್ರಿ ಅಪೋಸಿಟ್ ಯಾವಾಗ ಏನಂತ ಕರಿತೀವಿ ಅಂದ್ರೆ ಹೈಪೋಟೆನಸ್ ಅಂತ ಕರಿತೀವಿ. ಓಕೆ, ಸೊ ಇದನ್ನ ಏನಂತ ಕರಿತೀವಿ ಅಂದ್ರೆ ಆಲ್ಟಿಟ್ಯೂಡ್ ಅಂತ ಕರಿತೀವಿ. ಓಕೆ, ಸೊ ಇನ್ನು ಉಳ್ಕಿದ್ನ ಬೇಸ್ ಅಂತ ಕರಿತೀವಿ. ಓಕೆ, ಸೊ ಇದು ಗೊತ್ತಿರ್ಬೇಕು. ಓಕೆನಾ. ಆಮೇಲೆ ದ ಆಲ್ಟಿಟ್ಯೂಡ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಈಸ್ 7 ಸೆಂಟಿಮೀಟರ್ ಲೆಸ್ ದೆನ್ ಇಟ್ಸ್ ಬೇಸ್. ಸೊ ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೊಳ್ರಿ, ಆಲ್ಟಿಟ್ಯೂಡ್ ನ ಅವನು ಬೇಸ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾನೆ. ಸೊ ಅವನೇನ್ ಮಾಡ್ತಾ ಇದ್ದಾನೆ, ಆಲ್ಟಿಟ್ಯೂಡ್ ನ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾನೆ, ಬೇಸ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾನೆ. ಯಾರ ಜೊತೆ ಕಂಪೇರ್ ಮಾಡ್ತಿರಲ್ಲ ಅವನ್ನ ಎಕ್ಸ್ ಅಂತ ತಗೊಂಡ್ಬಿಡ್ರಿ. ಓಕೆ, ಸೊ ನಾನೇನ್ ಮಾಡ್ತೀನಿ, ಲೆಟ್ ಬೇಸ್ ಬಿ ಎಕ್ಸ್ ಅಂತ ತಗೊಂತೀನಿ. ಸೊ ಬೇಸ್ ನ ಏನಂತ ತಗೊಂಡೆ, ಎಕ್ಸ್ ಅಂತ ತಗೊಂಡೆ. ಇವಾಗ ಮತ್ತೆ ಕ್ವಶನ್ ಹೋದ್ರೆ, ದ ಆಲ್ಟಿಟ್ಯೂಡ್ ಆಫ್ ಎ ರೈಟ್ ಟ್ರಯಾಂಗಲ್ ಈಸ್. ಓಕೆ, ಆಲ್ಟಿಟ್ಯೂಡ್, ಸೊ ಈಸ್ ಅಂದ್ರೆ ನಥಿಂಗ್ ಬಟ್ ಏನು, ಈಕ್ವಲ್ ಟು, ಸೊ ಏನ್ ಕೊಟ್ಟಿದ್ದಾರೆ, 7 ಸೆಂಟಿಮೀಟರ್ ಲೆಸ್ ದೆನ್ ಇಟ್ಸ್ ಬೇಸ್. ಬೇಸ್ಗಿಂತ 7 ಸೆಂಟಿಮೀಟರ್ ಲೆಸ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಬೇಸ್ ಎಕ್ಸ್ ಇದ್ರೆ ಇದು ಬಂದ್ಬಿಟ್ಟು ಎಕ್ಸ್ ಮೈನಸ್ 7 ಇರುತ್ತೆ. ಅಂದ್ರೆ ನಥಿಂಗ್ ಬಟ್ ಏನು, ಈ ಬೇಸ್ಗಿನ್ನ 7 ಕಡಿಮೆ ಇರುತ್ತೆ. ಸೊ ಅದಕ್ಕೆ ಏನ್ ಬರ್ದೆ ನಾನು, ಎಕ್ಸ್ ಮೈನಸ್ 7 ಬರ್ದೆ. 7 ಸೆಂಟಿಮೀಟರ್ ಲೆಸ್ ಅಂದ್ರೆ ಇದು ಎಕ್ಸ್ ಇದ್ರೆ ಇದು ಎಕ್ಸ್ ಮೈನಸ್ 7 ಅಂತ ತಗೋಬೇಕು. ಸೊ ಇವಾಗ ನಮಗೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಆಮೇಲೆ ಇಫ್ ದ ಹೈಪೋಟೆನಸ್ ಇಸ್ 13 ಸೆಂಟಿಮೀಟರ್, ಹೈಪೋಟೆನಸ್ ಅವನೇ ಕೊಟ್ಟಿದ್ದಾನೆ. ಸೊ ಹೈಪೋಟೆನಸ್ ಬಂದ್ಬಿಟ್ಟು, ಸೊ ಎಷ್ಟು ಕೊಟ್ಟಿದ್ದಾರೆ, 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಹೈಪೋಟೆನಸ್ ಬಂದು 13 ಕೊಟ್ಟಿದ್ದಾರೆ. ಸೊ ಈಗ ನಾನು ಬೇಸ್ ನ ಏನಂತ ತಗೊಂಡಿದ್ದೀನಿ, ಎಕ್ಸ್ ಅಂತ ತಗೊಂಡಿದ್ದೀನಿ. ಸೊ ಆಮೇಲೆ ಈ ಆಲ್ಟಿಟ್ಯೂಡ್ ಏನು, ಎಕ್ಸ್ ಮೈನಸ್ 7 ಬಂದಿದೆ. ಸೊ ಇಲ್ಲಿ ಎಕ್ಸ್ ಮೈನಸ್ 7 ಅಂತ ಬರ್ಕೊಂತೀನಿ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು, ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ರೈಟ್ ಟ್ರಯಾಂಗಲ್ ಬಂದಿದೆ ಅಂದ್ರೆ, ರೈಟ್ ಆಂಗಲ್ ಟ್ರಯಾಂಗಲ್ ಬಂದಿದೆ ಅಂದ್ರೆ ನೀವು ಪೈಥಾಗರಸ್ ಥಿಯರಂ ಅಪ್ಲೈ ಮಾಡ್ಬೋದು. ಸೊ ನಾನೇನ್ ಮಾಡ್ತೀನಿ ಇವಾಗ, ಅಪ್ಲೈ ಪೈಥಾಗರಸ್ ಥಿಯರಂ. ಪಿ ಟಿ ಅಂದ್ರೆ ಪೈಥಾಗರಸ್ ಥಿಯರಂ. ಸೊ ಪೈಥಾಗರಸ್ ಥಿಯರಂ ಫಾರ್ಮುಲಾ ಬಂದ್ಬಿಟ್ಟು, ಜನರಲ್ ಫಾರ್ಮುಲಾ ಬಂದ್ಬಿಟ್ಟು, ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಓಕೆ, ಸೊ ಇದು ಬಂದ್ಬಿಟ್ಟು ಏನು, ಪೈಥಾಗರಸ್ ಥಿಯರಮ್ದು ಫಾರ್ಮುಲಾ. ಓಕೆ, ಜನರಲ್ ಫಾರ್ಮುಲಾ. ಸೊ ಇವಾಗ ಏನ್ ಮಾಡೋಣ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ನಮಗೇನು, ಹೈಪೋಟೆನಸ್ 13 ಅಂತ ಗೊತ್ತು. ಸೊ 13 ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಏನು, ಎಕ್ಸ್ ಮೈನಸ್ 7 ಇದೆ, ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್, ಈಗ ಬೇಸ್ ಬಂದು ಏನಿದೆ ನೋಡ್ರಿ, ಬೇಸ್ ಬಂದು ಎಕ್ಸ್ ಇದೆ. ಸೊ ನಾನು ಅದನ್ನ ಎಕ್ಸ್ ಸ್ಕ್ವೇರ್ ಅಂತ ಬರ್ತೀನಿ. ಈಗ 13 ಸ್ಕ್ವೇರ್ 169 ಅಂತ ಗೊತ್ತು. ಇದು ನೋಡ್ರಿ, ಇದು ಯಾವ ಫಾರ್ಮ್ ಅಲ್ಲಿ ಇದೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಲ್ಲಿ ಇದೆ. ಸೊ ನಾನು ಏನ್ ಬರಿಬಹುದು, ಎ ಸ್ಕ್ವೇರ್ ಮೈನಸ್ 2 ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರಿಬಹುದು. ಸೊ ನಾನು ಇದು ಎ ಇದು ಬಿ ಅಂತ ತಗೊಂಡ್ರೆ ಯಾವ ಫಾರ್ಮ್ ಇದೆ, ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಈ ಫಾರ್ಮ್ ಅಲ್ಲಿ ಇದೆ. ಆ ಫಾರ್ಮ್ ಅಲ್ಲಿ ಬರ್ಕೊಂಡೆ. ಓಕೆ, ಸೊ ನಾನು ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈ ಮೇಲೆದು ಎರೇಸ್ ಮಾಡ್ತೀನಿ. ಓಕೆ, ಇದು ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್, ಈಗ ಏನು ಉಳಿದಿದೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ಉಳಿದಿದೆ, ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆನಾ. ಸೊ ಈಗ ಏನ್ ಬರಿತೀನಿ ನೋಡ್ರಿ, 169 ಇಸ್ ಈಕ್ವಲ್ ಟು, ಇಲ್ಲೇನಿದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಏನಿಲ್ಲ ಅಂದ್ರೆ 1, ಇಲ್ಲಿ ಏನಿಲ್ಲ ಅಂದ್ರೆ 1. 1x ಸ್ಕ್ವೇರ್ ಪ್ಲಸ್ 1x ಸ್ಕ್ವೇರ್ ಏನಾಗುತ್ತೆ, 2x ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಇವೆರಡು ಬರ್ದ್ಬಿಟ್ಟು ನಾನು ಆಲ್ರೆಡಿ. ಓಕೆ, ಇವೆರಡು ಸಾಲ್ವ್ ಮಾಡಿದ್ವಿ. ಆಮೇಲೆ ಇದಿಷ್ಟು ಎಷ್ಟಾಗುತ್ತೆ ನೋಡ್ರಿ, ಮೈನಸ್ ಮೈನಸ್ ಬರಿತೀನಿ. 2 7 14, 14 ಇಂಟು ಎಕ್ಸ್ 14x ಆಗುತ್ತೆ. ಸೊ ಮೈನಸ್ 14x ಪ್ಲಸ್ 7 ಸ್ಕ್ವೇರ್ ಎಷ್ಟಾಗುತ್ತೆ, 49 ಆಗುತ್ತೆ. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಇದನ್ನ ಉಲ್ಟಾ ಬರ್ಕೊಂತೀನಿ. ಸೊ ಉಲ್ಟಾ ಬರ್ಕೊಂಡ್ರೆ 2x ಸ್ಕ್ವೇರ್ ಮೈನಸ್ 14x
ಪ್ಲಸ್ 49 ಇಸ್ ಈಕ್ವಲ್ ಟು 169 ಆಯ್ತು. ಈಗ 2x ಸ್ಕ್ವೇರ್ ಮೈನಸ್ 14x ಪ್ಲಸ್ 49 ಈ ಪ್ಲಸ್ 169 ಈ ಕಡೆ ಬಂದ್ರೆ ಮೈನಸ್ 169 ಆಯ್ತು ಈಕ್ವಲ್ ಟು 0. 2x ಸ್ಕ್ವೇರ್ ಮೈನಸ್ 14x ಈಗ ಒಂದು ಪ್ಲಸ್ ಮೈನಸ್ ಇದ್ದಾಗ ಏನ್ ಮಾಡಬೇಕು, ಗ್ರೇಟರ್ ನಂಬರ್ ಸೈನ್ ಹಾಕ್ಬೇಕು. ಓಕೆ, ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 169 ಅಲ್ಲಿ 49 ಹೋದ್ರೆ ಎಷ್ಟಾಗುತ್ತೆ, 120 ಆಗುತ್ತೆ ಈಕ್ವಲ್ ಟು 0. ಈಗ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಬಂದ್ಬಿಡಿದೆ ಆಲ್ರೆಡಿ. ಓಕೆ, ಸೊ ಬಟ್ ಇನ್ನೊಂದು ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ನೋಡ್ರಿ, ಇವು 3 ನಂಬರ್ 2 ಟೇಬಲ್ ಅಲ್ಲಿ ಹೋಗುತ್ತೆ. ಓಕೆ, ಸೊ 3 2 ಟೇಬಲ್ ಅಲ್ಲಿ ಹೋಗೋದ್ರಿಂದ ನೀವು ಸಿಂಪ್ಲಿಫೈ ಮಾಡ್ಕೊಳ್ರಿ. ಓಕೆ, ನೀವು ಸಿಂಪ್ಲಿಫೈ ಮಾಡಿಲ್ಲ ಅಂದ್ರೂ ಅದೇ ಆನ್ಸರ್ ಬರುತ್ತೆ, ಸಿಂಪ್ಲಿಫೈ ಮಾಡಿದ್ರೆ ಈಸಿ ಇರುತ್ತೆ. ಸೊ ನಾನು ಇವಾಗ ಏನ್ ಮಾಡ್ತೀನಿ, ಡಿವೈಡ್ ದ ಹೋಲ್ ಈಕ್ವೇಶನ್ ಬೈ 2 ಮಾಡ್ತೀನಿ, ಯಾಕಂದ್ರೆ ಎಲ್ಲವೂ 2 ಟೇಬಲ್ ಅಲ್ಲಿ ಹೋಗುತ್ತೆ. ಸೊ ಅವಾಗ ಇದೇನಾಗುತ್ತೆ, 2/2 ಮಾಡಿದ್ರೆ ಕ್ಯಾನ್ಸಲ್ ಆಗಿ x ಸ್ಕ್ವೇರ್ ಆಗುತ್ತೆ. ಇದನ್ನ 2 ಇಂದ ಡಿವೈಡ್ ಮಾಡಿದ್ರೆ 14/2 7 ಆಗುತ್ತೆ, 7x. ಇದು 120 ನ 2 ಇಂದ ಡಿವೈಡ್ ಮಾಡಿದ್ರೆ 60 ಆಗುತ್ತೆ, ಮೈನಸ್ 60 ಈಕ್ವಲ್ ಟು 0. ಸೊ ಇದು ಬಂದ್ಬಿಟ್ಟು ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಬಂದಿದೆ ಅಂದ್ರೆ ನೀವು ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ 2 ಆನ್ಸರ್ ಬರ್ತವೆ, ಅಂದ್ರೆ ಎಕ್ಸ್ 2 ವ್ಯಾಲ್ಯೂ ಬರುತ್ತೆ. ಎಕ್ಸಾಂಪಲ್ ಅನ್ಕೊಳ್ರಿ, ಸಾಲ್ವ್ ಮಾಡಿದಾಗ ಒಂದ್ ಎಕ್ಸ್ ಬಂದ್ಬಿಟ್ಟು ನಿಮಗೆ 12 ಸೆಂಟಿಮೀಟರ್ ಬಂತು, ಇನ್ನೊಂದು ಬಂದ್ಬಿಟ್ಟು ಅಂದ್ರೆ 12 ಸೆಂಟಿಮೀಟರ್ ಅಲ್ಲ, ಎಕ್ಸ್ ವ್ಯಾಲ್ಯೂ 12, ಇನ್ನೊಂದು ಬಂದ್ಬಿಟ್ಟು -5 ಬಂತ ಅನ್ಕೊಳ್ರಿ. ಯಾವ್ದು ತಗೋಬೇಕು ನೀವು? ಸೊ ನಮಗೇನಂದ್ರೆ ಈಗ ನೋಡ್ರಿ, ನಾವು ತಗೊಂಡ್ರದೇನು ರೈಟ್ ಟ್ರಯಾಂಗಲ್. ಸೊ ರೈಟ್ ಟ್ರಯಾಂಗಲ್ ಅಲ್ಲಿ ನಿಮಗೆ ನೆಗೆಟಿವ್ ವ್ಯಾಲ್ಯೂ ಬರೋದೇ ಇಲ್ಲ, ಯಾಕಂದ್ರೆ ಮೂರ್ ಸೈಡ್ ವ್ಯಾಲ್ಯೂ ಯಾವತ್ತು ನೆಗೆಟಿವ್ ಇರೋದೇ ಇಲ್ಲ. -3 ಸೆಂಟಿಮೀಟರ್, -6 ಸೆಂಟಿಮೀಟರ್ ಅಂತ ನಾವು ಬರೆಯೋದೇ ಇಲ್ಲ. ಸೊ ನೀವೇನ್ ಮಾಡ್ರಿ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಬರೆದ್ಬಿಟ್ಟು, ಸಿನ್ಸ್ ಸೈಡ್ ಕೆನಾಟ್ ಬಿ ನೆಗೆಟಿವ್, ಸೊ ನೀವೇನ್ ಮಾಡ್ಬೇಕು, ಇದು -5 ತಗೊಂಡ್ಲಾರ್ದಂಗೆ ಏನ್ ತಗೋಬೇಕು, x ಇಸ್ ಈಕ್ವಲ್ ಟು 12 ಅಂತ ತಗೋಬೇಕು. ಓಕೆ, ಸೊ ನಾನು ಜನರಲ್ ಆಗಿ ಇದೇ ಆನ್ಸರ್ ಬರುತ್ತಂತಲ್ಲ, ನಾನು ಜನರಲ್ ಆಗಿ ಇವೆರಡು ಆನ್ಸರ್ ಬಂದ್ರೆ ನೆಗೆಟಿವ್ ಬಂದ್ರೆ ನೀವು ಪಾಸಿಟಿವ್ ತಗೋಬೇಕು, ಯಾಕಂದ್ರೆ ಸೈಡ್ ಯಾವತ್ತು ನೆಗೆಟಿವ್ ಇರಲ್ಲ. ಸೊ x 12 ಇತ್ತು ಅನ್ಕೊಳ್ರಿ, ಇವಾಗ ನೀವೇನ್ ಮಾಡ್ರಿ, ಏನೇನ್ ತಗೊಂಡಿದ್ವಿ, ಬೇಸ್ ನಾವೇನಂತ ತಗೊಂಡಿದ್ವಿ, x ಅಂತ ತಗೊಂಡಿದ್ವಿ, ಆಲ್ಟಿಟ್ಯೂಡ್ ನ x-7. ಸೊ ಲಾಸ್ಟ್ ನೀವು ಆನ್ಸರ್ ಬರಿಬೇಕಾದ್ರೆ ಏನ್ ಬರಿಬೇಕು, ಬೇಸ್ ಇಸ್ ಈಕ್ವಲ್ ಟು ಏನ್ ತಗೊಂಡಿದ್ವಿ, x. ಸೊ ಎಕ್ಸ್ ಬಂದು 12 ಸೆಂಟಿಮೀಟರ್. ಓಕೆ, ಆಲ್ಟಿಟ್ಯೂಡ್ ಏನಂತ ತಗೊಂಡಿದ್ವಿ ನಾವು, ನೀವೇ ನೋಡಿದ್ರೆ ಆಲ್ಟಿಟ್ಯೂಡ್ ನಾವು x-7 ತಗೊಂಡಿದ್ವಿ. ಸೊ x-7 ಅಂದ್ರೆ ನಥಿಂಗ್ ಬಟ್ x ಇದ್ದಲ್ಲಿ 12 ಹಾಕ್ರಿ, 12 ಅಲ್ಲಿ -7 ಹೋದ್ರೆ 5 ಸೆಂಟಿಮೀಟರ್ ಆಗುತ್ತೆ. ಇದು ಬಂದ್ಬಿಟ್ಟು ಫೈನಲ್ ಸೊಲ್ಯೂಷನ್. ಓಕೆ, ಈ ತರ ನೀವು ಸಾಲ್ವ್ ಮಾಡ್ಬೇಕು. ಓಕೆ, ನಿಮಗೆ ನನ್ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ, ಐದರ್ 100 ರುಪೀಸ್ ಆದ್ರೂ ಮಾಡ್ರಿ, ಇಲ್ಲ 200, ಇಲ್ಲ 300, ಇಲ್ಲ 500, ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಓಕೆ, ಬಹಳ ಎಫರ್ಟ್ಸ್ ಹಾಕಿದ್ದೀನಿ. ನಿಮಗೆ ನನ್ನ ಎಫರ್ಟ್ಸ್ ಇಷ್ಟ ಆದ್ರೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ, ಓಕೆ, ನೀವು ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಓಕೆ, ಇಷ್ಟೇ ಪೇ ಮಾಡಂತ ಹೇಳಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ, ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ತರ ವಿಡಿಯೋಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ದಟ್ ಬಹಳ ವಿಡಿಯೋಸ್ ಮಾಡಿದ್ರೆ ಬಹಳ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಸೆಕೆಂಡ್ ಕ್ವಶನ್ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ದ ಡಿಫರೆನ್ಸ್ ಬಿಟ್ವೀನ್ ದ ಆಲ್ಟಿಟ್ಯೂಡ್ ಅಂಡ್ ಬೇಸ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಈಸ್ 5 ಸೆಂಟಿಮೀಟರ್. ಓಕೆ, ಸೊ ನಾನು ನಿಮ್ಗೆ ಅರ್ಥ ಆಗ್ಲಿ ಅಂದ್ಬಿಟ್ಟು ಫಸ್ಟ್ ಒಂದು ರೈಟ್ ಟ್ರಯಾಂಗಲ್ ಬರೆದು ಬಿಡ್ತೇನೆ. ಓಕೆ, ಸೊ ಇದು 90 ಡಿಗ್ರಿ. ಸೊ 90 ಡಿಗ್ರಿ ಅಪೋಸಿಟ್ ಇರೋದನ್ನ ಏನಂತ ಬರಿಬೇಕು, ನಾನು ಹೈಪೋಟೆನ್ಸ್ ಅಂತ ಬರಿಬೇಕು. ಓಕೆ, ಇದನ್ನ ಆಲ್ಟಿಟ್ಯೂಡ್, ಇದು ಬೇಸ್. ಓಕೆ, ಸೊ ಅವ್ರು ನೀಟಾಗಿ ಏನ್ ಕೊಡಿದಾರೆ ನೋಡ್ರಿ, ದ ಡಿಫರೆನ್ಸ್ ಬಿಟ್ವೀನ್ ದ ಆಲ್ಟಿಟ್ಯೂಡ್ ಅಂಡ್ ಬೇಸ್. ನೀವು ಅರ್ಥ ಮಾಡ್ಕೊಳ್ರಿ, ಡಿಫರೆನ್ಸ್ ಅಂದ್ರೆ ಏನು, ಸಬ್ಟ್ರಾಕ್ಟ್. ಯಾರ್ಯಾರನ್ನ ಸಬ್ಟ್ರಾಕ್ಟ್ ಮಾಡ್ಬೇಕು, ಆಲ್ಟಿಟ್ಯೂಡ್ ಮತ್ತೆ ಬೇಸ್ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ, 5 ಸೆಂಟಿಮೀಟರ್ ಬರ್ತಾ ಇದೆ. ಸೊ ನಾನು ಅದನ್ನ ಬರಿತೀನಿ. ಸೊ ಏನದು, ಆಲ್ಟಿಟ್ಯೂಡ್ ಮೈನಸ್ ಬೇಸ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ, 5 ಸೆಂಟಿಮೀಟರ್ ಬರ್ತಾ ಇದೆ. ಸೊ ಈಗ ನೀವೇನ್ ಮಾಡ್ರಿ, ಇವ್ರಿಬ್ಬರಲ್ಲಿ ಯಾರನ್ನ ಒಬ್ಬರನ್ನ ಎಕ್ಸ್ ಅಂತ ತಗೊಳ್ರಿ. ಸೊ ಯಾವಾಗ್ಲೂ ಏನ್ ಮಾಡ್ರಿ, ಮೈನಸ್ ಆದ್ಮೇಲೆ ಏನಿರುತ್ತಲ್ಲ ಅದನ್ನ ಎಕ್ಸ್ ತಗೊಳ್ರಿ. ಇದನ್ನ ಎಕ್ಸ್ ತಗೊಂಡ್ರು ಪ್ರಾಬ್ಲಮ್ ಇಲ್ಲ, ಒಂದ್ ಸ್ವಲ್ಪ
ಪ್ರಾಬ್ಲಮ್ ಇರುತ್ತೆ ಇದನ್ನ ತಗೊಂಡ್ರೆ. ಸೊ ನೀವೇನ್ ಮಾಡ್ರಿ, ಮೈನಸ್ ಆದ್ಮೇಲೆ ಏನಿರುತ್ತಲ್ಲ ಅದನ್ನ ಎಕ್ಸ್ ತಗೊಳ್ರಿ, ಸೊ ದಟ್ ಈಸಿ ಆಗುತ್ತೆ. ಸೊ ನಾನೇನ್ ಮಾಡ್ತೀನಿ, ಈ ಬೇಸ್ ನ ಎಕ್ಸ್ ಅಂತ ತಗೊಂತೀನಿ. ಸೊ ಲೆಟ್ ಬೇಸ್ ಬಿ ಎಕ್ಸ್ ಅಂತ ತಗೊಂತೀನಿ. ಸೊ ಅವಾಗ ಏನಾಗುತ್ತೆ ನೋಡ್ರಿ, ನಮ್ಗೇನ್ ಗೊತ್ತು ಇವಾಗ, ಆಲ್ಟಿಟ್ಯೂಡ್ ಮೈನಸ್ ಬೇಸ್ ಬಂದ್ಬಿಟ್ಟು 5 ಅಂತ ಗೊತ್ತು. ಈಗ ಆಲ್ಟಿಟ್ಯೂಡ್ ಮೈನಸ್ ಬೇಸ್ ಇದ್ದಲ್ಲಿ ಏನ್ ಹಾಕ್ತೀನಿ ನಾನು, ಎಕ್ಸ್ ಅಂತ ಹಾಕ್ತೀನಿ, ಇಸ್ ಈಕ್ವಲ್ ಟು 5. ಈಗ ಆಲ್ಟಿಟ್ಯೂಡ್ ಏನಾಗುತ್ತೆ ನೋಡ್ರಿ, ಆಲ್ಟಿಟ್ಯೂಡ್ ಇಸ್ ಈಕ್ವಲ್ ಟು 5. ಈ ಮೈನಸ್ ಎಕ್ಸ್ ಆ ಕಡೆ ಹೋದ್ರೆ ಏನಾಗುತ್ತೆ, ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಈಗ ನನಗೇನು, ಬೇಸ್ ಬಂದು ಎಕ್ಸ್ ಅಂತ ಗೊತ್ತಾಯ್ತು, ಆಲ್ಟಿಟ್ಯೂಡ್ ಬಂದು 5 ಪ್ಲಸ್ ಎಕ್ಸ್ ಅಂತ ಗೊತ್ತಾಯ್ತು. ಓಕೆ, ಸೊ ಮ್ಯಾಕ್ಸಿಮಮ್ ನೀವೇನ್ ಮಾಡ್ರಿ, ಆಲ್ಟಿಟ್ಯೂಡ್ ಮೈನಸ್ ಬೇಸ್ ಅಂತ ಇದ್ದಾಗ, ಓಕೆ, ಮೈನಸ್ ಆದ್ಮೇಲೆ ಏನಿರುತ್ತಲ್ಲ ಅದನ್ನ ಎಕ್ಸ್ ಅಂತ ತಗೊಳ್ರಿ, ಸೊ ದಟ್ ಈಸಿ ಆಗುತ್ತೆ. ಓಕೆ, ಈಗ ಆಮೇಲೆ ಏನ್ ಕೊಟ್ಟಿದೆ ನೋಡ್ರಿ, ಇಫ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಈಸ್ 150 ಸೆಂಟಿಮೀಟರ್ ಸ್ಕ್ವೇರ್. ಈಗ ನಿಮಗೆ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಗೊತ್ತಿರಬೇಕು. ಓಕೆ, ಸೊ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನಂತಂದ್ರೆ, ಓಕೆ, ಸೊ ಇಲ್ಲಿ ಬರಿತೀನಿ, ಇದು ಏರಿಯಾ ಆಫ್ ಟ್ರಯಾಂಗಲ್ ಒಂದ್ ಆಂಗಲ್ 90 ಡಿಗ್ರಿ ಇದ್ದಾಗ, ಒನ್ ಆಂಗಲ್ 90 ಡಿಗ್ರಿ ಇದ್ದಾಗ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಬಂದ್ಬಿಟ್ಟು, ಏರಿಯಾ ಆಫ್ ಟ್ರಯಾಂಗಲ್ ಬಂದ್ಬಿಟ್ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಓಕೆ, ಇದು ಅದ್ರ ಫಾರ್ಮುಲಾ. ಓಕೆ, ಸೊ ಈ ಫಾರ್ಮುಲಾ ಗೊತ್ತು. ಅವ್ರು ನಮಗೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಏರಿಯಾ ಆಫ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಓಕೆ, ಎಷ್ಟು ಕೊಟ್ಟಿದ್ದಾರೆ ಅವರು, 150 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈಗ ನೀವ್ ಹೇಳ್ರಿ, ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ನಾನು ಏರಿಯಾ ಆಫ್ ಟ್ರಯಾಂಗಲ್ ಇದ್ದಲ್ಲಿ ಏನ್ ಬರ್ತೀನಿ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಈಸ್ ಈಕ್ವಲ್ ಟು ಏನು, 150 ಅಂತ ಬರಿತೀನಿ. ಈಗ ನೋಡ್ರಿ, 1/2 ಬೇಸ್ ಗೊತ್ತು ನನಗೆ, ಬೇಸ್ ಬಂದ್ಬಿಟ್ಟು ಎಕ್ಸ್ ಅಂತ ಗೊತ್ತು, ಎಕ್ಸ್ ಬರಿತೀನಿ. ಬಟ್ ಹೈಟ್ ಅಂತ ಕೊಟ್ಟಿದ್ದಾರೆ. ನಿಮಗ್ ಒಂದ್ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಓಕೆ, ಹೈಟ್ ಅಂದ್ರೂ ಒಂದೇ, ಆಲ್ಟಿಟ್ಯೂಡ್ ಅಂದ್ರೂ ಒಂದೇ. ಓಕೆ, ಸೊ ಆಲ್ಟಿಟ್ಯೂಡ್ ಅಂದ್ರೂ ಒಂದೇ, ಹೈಟ್ ಅಂದ್ರೂ ಒಂದೇ. ಸೊ ಆಲ್ಟಿಟ್ಯೂಡ್ ಹೈಟ್ ಇದ್ದಲ್ಲಿ ಏನಂತ ಬರ್ತೀನಿ ನಾನು, 5 ಪ್ಲಸ್ ಎಕ್ಸ್ ಅಂತ ಬರ್ತೀನಿ. ಯಾಕಂದ್ರೆ ಆಲ್ಟಿಟ್ಯೂಡ್ ಎಷ್ಟು, 5 ಪ್ಲಸ್ ಎಕ್ಸ್ ಇದೆ. ಸೊ ನಥಿಂಗ್ ಬಟ್ ಹೈಟ್ ಬಂದ್ಬಿಟ್ಟು ಏನಿದೆ, 5 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 150 ಆಯ್ತು. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು ನೋಡ್ರಿ, ಈಗ ಸಿಂಪ್ಲಿಫೈ ಮಾಡ್ಕೊಂತ ಹೋಗೋಣ, ಈಸಿ. ಈಗ ನೀವೇನ್ ನೋಡ್ರಿ, ಇಲ್ಲಿ ಈ ಡಿವೈಡ್ ಬೈ 2 ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ, ಇಂಟು ಆಗುತ್ತೆ. ಸೊ ನಾನೇನ್ ಬರಿತೀನಿ, ಎಕ್ಸ್ ಇಂಟು 5 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 150 ಇಂಟು 2 ಆಗುತ್ತೆ. ಸೊ ಏನಾಯ್ತು, ಈ ಡಿವೈಡ್ ಬೈ 2 ಇರೋದು ಆ ಕಡೆ ಹೋದ್ರೆ ಇಂಟು 2 ಆಯ್ತು. ಓಕೆ, ಸೊ ಈಗ ಮಲ್ಟಿಪ್ಲೈ ಮಾಡ್ರಿ. ಈಗ ಈ ಎಕ್ಸ್ ನ ಇಬ್ಬರ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಎಕ್ಸ್ ಇಂಟು 5 ಎಕ್ಸ್ ಆಯ್ತು, ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಏನಾಯ್ತು, ಎಕ್ಸ್ ಸ್ಕ್ವೇರ್ ಆಯ್ತು, ಇಸ್ ಈಕ್ವಲ್ ಟು 150 ಇಂಟು 2 ಏನಾಗುತ್ತೆ, 300 ಆಗುತ್ತೆ. ಸೊ ಈಗ ನೀವೇನ್ ಮಾಡ್ರಿ, ಫಸ್ಟ್ ಎಕ್ಸ್ ಸ್ಕ್ವೇರ್ ಬರೀರಿ, ಆಮೇಲೆ ಈ ಪ್ಲಸ್ 5x ಬರೀರಿ, ಆಮೇಲೆ ಈ ಪ್ಲಸ್ 300 ಈ ಕಡೆ ಬಂದ್ರೆ ಏನಾಗುತ್ತೆ, ಮೈನಸ್ 300 ಆಗುತ್ತೆ, ಈಕ್ವಲ್ ಟು 0. ಇದು ಬಂದ್ಬಿಟ್ಟು ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಬಂದಾಗ ಏನ್ ಮಾಡ್ರಿ, ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಇದನ್ನ ಫ್ಯಾಕ್ಟರೈಸೇಷನ್ ಇಂದ ಸಾಲ್ವ್ ಮಾಡ್ರಿ. ಓಕೆ, ಸೊ ಫ್ಯಾಕ್ಟರೈಸೇಷನ್ ಇಂದ ಸಾಲ್ವ್ ಮಾಡಿದಾಗ, ಓಕೆ, ನಿಮಗೆ ಎಕ್ಸ್ ಇಲ್ಲಿ ಸ್ಕ್ವಯರ್ ಇರೋದ್ರಿಂದ 2 ಆನ್ಸರ್ ಬರುತ್ತೆ ಅನ್ಕೊಳ್ಳೋಣ. ಎಕ್ಸ್ ವ್ಯಾಲ್ಯೂ ಒಂದು 3 ಬಂತು, ಇನ್ನೊಂದು ಎಕ್ಸ್ ವ್ಯಾಲ್ಯೂ -7 ಬಂತು. ಈಗ ಹೇಳ್ರಿ, ಯಾರು ತಗೋಬೇಕು ನೀವು, ಈಗ ಎಕ್ಸ್ ವ್ಯಾಲ್ಯೂ ನಾವ್ ಏನಂತ ತಗೊಂಡಿವಿ, ಬೇಸ್ ತಗೊಂಡಿವಿ. ಎಕ್ಸ್ ವ್ಯಾಲ್ಯೂ ನಥಿಂಗ್ ಬಟ್ ಬೇಸ್. ನೀವೇ ನೋಡ್ರಿ, ಟ್ರಯಾಂಗಲ್ ಅಲ್ಲಿ ಬೇಸ್ ಯಾವಾಗಲೂ ನೆಗೆಟಿವ್ ಇರ್ತತಾ, ಓಕೆ, -3 ಸೆಂಟಿಮೀಟರ್ ಇಲ್ಲ -6 ಸೆಂಟಿಮೀಟರ್ ಈ ತರ ಇರೋದೇ ಇಲ್ಲ. ಸೊ ಈಗ ಬೇಸ್ ಏನು, ಪಾಸಿಟಿವ್ ವ್ಯಾಲ್ಯೂ ತಗೋಬೇಕು. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಇದನ್ನ ಎಕ್ಸ್ ಇಸ್ ಈಕ್ವಲ್ ಟು -7 ತಗೊಳ್ಳಾರ್ದಂಗೆ ಎಕ್ಸ್ ಈಕ್ವಲ್ ಟು 3 ತಗೊಂತೀವಿ. ಸೊ ಇಲ್ಲಿ ಏನ್ ಬರಿಬೇಕು, ಸಿನ್ಸ್ ಸೈಡ್ ಕೆನಾಟ್ ಬಿ ನೆಗೆಟಿವ್, ಇಲ್ಲ ಬೇಸ್ ಆದ್ರೂ ಬರ್ರಿ, ಏನು ಪ್ರಾಬ್ಲಮ್ ಇಲ್ಲ. ಸಿನ್ಸ್ ಸೈಡ್ ಕೆನಾಟ್ ಬಿ ನೆಗೆಟಿವ್, ಎಕ್ಸ್ ಇಸ್ ಈಕ್ವಲ್ ಟು ಏನ್ ತಗೋಬೇಕು, 3 ಅಂತ ತಗೋಬೇಕು. ಓಕೆ, ಸೊ ಎಕ್ಸ್ 3 ತಗೊಂಡ್ರೆ ನಾವು ಬೇಸ್ ಏನಂತ ತಗೊಂಡಿದ್ವಿ, ಬೇಸ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಓಕೆ, ಈಗ ನೆಕ್ಸ್ಟ್ ಏನಿದೆ ನೋಡ್ರಿ, ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಟಿಟ್ಯೂಡ್ ಏನಿದೆ, 5 ಪ್ಲಸ್ ಎಕ್ಸ್ ಇದೆ. ಬೇಸ್ ನ ಎಕ್ಸ್ ಅಂತ ತಗೊಂಡಿದ್ವಿ, ಆಲ್ಟಿಟ್ಯೂಡ್ 5 ಪ್ಲಸ್ ಎಕ್ಸ್. ಸೊ ಆಲ್ಟಿಟ್ಯೂಡ್ ಬಂದ್ಬಿಟ್ಟು 5 ಪ್ಲಸ್ ಎಕ್ಸ್ ಏನಾಗುತ್ತೆ, 5 ಪ್ಲಸ್ ಎಕ್ಸ್ ಇದ್ದಲ್ಲಿ 3, 5 ಪ್ಲಸ್ 3 ಏನಾಯ್ತು, 8 ಸೆಂಟಿಮೀಟರ್ ಆಯ್ತು. ಸೊ ನಾನು ಇದು ಎಕ್ಸ್ ವ್ಯಾಲ್ಯೂ ರಫ್ ಆಗಿ ತಗೊಂಡಿದ್ದೀನಿ, ಇದನ್ನೇ ನೀವು ಅನ್ಕೋಬೇಡ್ರಿ.
ಓಕೆ, ಸೊ ನಾನು ಎಕ್ಸ್ ವ್ಯಾಲ್ಯೂ ರಫ್ ಆಗಿ ತಗೊಂಡಿದ್ದೀನಿ ಸೊ ದಟ್ ನಿಮಗೆ ಸಾಲ್ವ್ ಮಾಡಿದಾಗ ಈ ಟೈಪ್ ನಂಬರ್ಸ್ ಬಂದ್ರೆ ನೆಗೆಟಿವ್ ನಂಬರ್ ತಗೊಳ್ಳಾರ್ದಂಗ ಪಾಸಿಟಿವ್ ನಂಬರ್ ತಗೊಳ್ರಿ. ಆಮೇಲೆ ಪಾಸಿಟಿವ್ ನಂಬರ್ ತಗೊಂಡ್ಮೇಲೆ ಓಕೆ ಎಕ್ಸ್ ಇದ್ದಲ್ಲಿ ಏನೈತೆ ಅದನ್ನ ಬರೀರಿ, ಇಲ್ಲಿ ಕೂಡ ಎಕ್ಸ್ ಇದ್ದಲ್ಲಿ ಏನೈತೆ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಆನ್ಸರ್ ಬರೀರಿ. ಓಕೆ, ನಿಮಗೆ ನನ್ ಟೀಚಿಂಗ್ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 rupees ಆದ್ರೂ ಮಾಡ್ರಿ, ಇಲ್ಲ 200, ಇಲ್ಲ 300, ಇಲ್ಲ 500, ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಓಕೆ, ಬಹಳ ಎಫರ್ಟ್ಸ್ ಹಾಕಿದ್ದೀನಿ. ನಿಮಗೆ ನನ್ನ ಎಫರ್ಟ್ಸ್ ಇಷ್ಟ ಆದ್ರೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ಓಕೆ ನೀವು ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಓಕೆ, ಇಷ್ಟೇ ಪೇ ಮಾಡಂತ ಹೇಳಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಈ ಕ್ಯೂ ಆರ್ ಕೋಡ್ಗೆ ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ತರ ವಿಡಿಯೋಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ದಟ್ ಬಹಳ ವಿಡಿಯೋಸ್ ಮಾಡಿದ್ರೆ ಬಹಳ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಯೂ ಆರ್ ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಈಗ ನಂಬರ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೊಟ್ರೆ ಯಾವ ತರ ಮಾಡ್ಬೇಕು ನೋಡ್ರಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಟೂ ನಂಬರ್ಸ್ ಹೂ ಸಮ್ ಇಸ್ 27 ಅಂಡ್ ದ ಪ್ರಾಡಕ್ಟ್ ಇಸ್ 182. ಸೊ ಅರ್ಥ ಮಾಡ್ಕೊಳ್ರಿ, ಏನ್ ಕೊಟ್ಟಿದ್ದಾನೆ, ಎರಡ್ ನಂಬರ್ ಕಂಡಿಡ್ಬೇಕು, ಇಬ್ಬರನ್ನ ಆಡ್ ಮಾಡಿದ್ರೆ 27. ಸೊ ನಾನೇನ್ ಮಾಡ್ತೀನಿ ಅಂದ್ರೆ, ಸೊ ಅವ್ರು ಇಂಡೈರೆಕ್ಟ್ ಆಗಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಎರಡ್ ನಂಬರ್ ಇದಾವೆ ಅದು ಗೊತ್ತಿಲ್ಲ. ಸೊ ನಾನೇನ್ ಮಾಡ್ತೀನಿ, ಫಸ್ಟ್ ನಂಬರ್ ಪ್ಲಸ್ ಸೆಕೆಂಡ್ ನಂಬರ್. ಓಕೆ, ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ ಏನ್ ಬರ್ತಾ ಇದೆ 27. ಸೊ ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ ಏನ್ ಬರ್ತಾ ಇದೆ 27. ಸೊ ನೀವೇನ್ ಮಾಡ್ರಿ, ಇವ್ರಿಬ್ರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಎಕ್ಸ್ ಅಂತ ತೊಗೊಳ್ರಿ. ಐದರ್ ಫಸ್ಟ್ ನಂಬರ್ ಆದ್ರೂ ಎಕ್ಸ್ ಅಂತ ತೊಗೊಳ್ರಿ, ಇಲ್ಲ ಸೆಕೆಂಡ್ ನಂಬರ್ ಆದ್ರೂ ಎಕ್ಸ್ ಅಂತ ತೊಗೊಳ್ರಿ. ಸೊ ನಾನೇನ್ ಮಾಡ್ತೀನಿ, ಸೆಕೆಂಡ್ ನಂಬರ್ನ ಎಕ್ಸ್ ಅಂತ ತಗೋತೀನಿ. ಲೆಟ್ ಸೆಕೆಂಡ್ ನಂಬರ್ ಬಿ ಎಕ್ಸ್ ಅಂತ ತಗೋತೀನಿ. ಸೊ ನಾನೇನ್ ಮಾಡಿದೆ, ಸೆಕೆಂಡ್ ನಂಬರ್ನ ಎಕ್ಸ್ ಅಂತ ತಗೊಂಡೆ. ಸೊ ಅವಾಗ ಏನಾಗುತ್ತೆ ನೋಡ್ರಿ, ಫಸ್ಟ್ ನಂಬರ್ ಪ್ಲಸ್, ಈಗ ಸೆಕೆಂಡ್ ನಂಬರ್ ಇದ್ದಲ್ಲಿ ಏನ್ ಹಾಕ್ಬೇಕು ನಾನು, ಎಕ್ಸ್ ಅಂತ ಹಾಕ್ಬೇಕು, ಇಸ್ ಈಕ್ವಲ್ ಟು 27. ಸೊ ಅವಾಗ ಫಸ್ಟ್ ನಂಬರ್ ಏನಾಗುತ್ತೆ ನೋಡ್ರಿ, ಫಸ್ಟ್ ನಂಬರ್ ಇಸ್ ಈಕ್ವಲ್ ಟು 27. ಈ ಪ್ಲಸ್ ಎಕ್ಸ್ ಹಾಕೊಂಡು ಹೋದ್ರೆ ಏನಾಗುತ್ತೆ, ಮೈನಸ್ ಎಕ್ಸ್ ಆಗುತ್ತೆ. ಸೊ ಈಗ ನನಗೆ ಏನಂತ ಗೊತ್ತಾಯ್ತು, ಫಸ್ಟ್ ನಂಬರ್ 27 ಮೈನಸ್ ಎಕ್ಸ್, ಸೆಕೆಂಡ್ ನಂಬರ್ ಬಂದ್ಬಿಟ್ಟು ಎಕ್ಸ್ ಅಂತ ಗೊತ್ತು. ಓಕೆ, ಸೊ ಅದು ಗೊತ್ತಾಯ್ತು. ಆಮೇಲೆ ಏನ್ ಕೊಡಿದಾನೆ, ಅಂಡ್ ಪ್ರಾಡಕ್ಟ್ ಈಸ್ 182. ಅಂದ್ರೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ, ಅಂದ್ರೆ ಫಸ್ಟ್ ನಂಬರ್ನ ಮತ್ತೆ ಸೆಕೆಂಡ್ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 182 ಬರುತ್ತಂತೆ. ಪ್ರಾಡಕ್ಟ್ ಅಂದ್ರೆ ನಥಿಂಗ್ ಮಲ್ಟಿಪ್ಲೈ. ಸೊ ಇಲ್ಲಿ ಏನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ ನೀಟಾಗಿ ಬರಿತೀನಿ. ಫಸ್ಟ್ ನಂಬರ್ ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಇಂಟು ಸೆಕೆಂಡ್ ನಂಬರ್ ಮಾಡಿದ್ರೆ 182 ಬರ್ತಾ ಇದೆ ಅಂತೆ. ಈಗ ನೀವ್ ಹೇಳ್ರಿ, ಫಸ್ಟ್ ನಂಬರ್ ನಾವೇನಂತ ತಗೊಂಡಿವಿ, ಫಸ್ಟ್ ನಂಬರ್ 27 ಮೈನಸ್ ಎಕ್ಸ್ ಅಂತ ಗೊತ್ತು. ಸೊ 27 ಮೈನಸ್ ಎಕ್ಸ್ ಇಂಟು ಸೆಕೆಂಡ್ ನಂಬರ್ನ ಏನಂತ ತಗೊಂಡಿವಿ, ಸೆಕೆಂಡ್ ನಂಬರ್ನ ಎಕ್ಸ್ ಅಂತ ತಗೊಂಡಿವಿ. ಸೊ ಎಕ್ಸ್ ಅಂತ ಇಲ್ಲಿ ಬರೀರಿ, ಇಸ್ ಈಕ್ವಲ್ ಟು 182. ಸೊ ಈಗ ಏನಾಯ್ತು ನೋಡ್ರಿ, ಇಲ್ಲಿ ಈಗ ಮಲ್ಟಿಪ್ಲೈ ಮಾಡ್ರಿ. ಸೊ ನಿಮಗೆ ಈಗ ಎಕ್ಸ್ ನ ಇವನ್ ಜೊತೆನೂ ಮಲ್ಟಿಪ್ಲೈ ಮಾಡೋಕೆ, ಎಕ್ಸ್ ಇಂಟು 27 ಏನಾಯ್ತು 27 ಎಕ್ಸ್ ಆಯ್ತು. ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್, ಎಕ್ಸ್ ಇಂಟು ಎಕ್ಸ್ ಏನಾಯ್ತು ಎಕ್ಸ್ ಸ್ಕ್ವೇರ್ ಆಯ್ತು, ಇಸ್ ಈಕ್ವಲ್ ಟು 182. ಸೊ ಫಸ್ಟ್ ನೀವೇನ್ ಮಾಡ್ರಿ, ಫಸ್ಟ್ ಎಕ್ಸ್ ಸ್ಕ್ವೇರ್ ಬರೀರಿ. ಓಕೆ, ಆಮೇಲೆ ಎಕ್ಸ್ ಬರೀರಿ, ಏನಿದೆ ಪ್ಲಸ್ 27 ಎಕ್ಸ್. ಈ ಪ್ಲಸ್ 182 ಈ ಕಡೆ ಬಂದ್ರೆ ಏನಾಗುತ್ತೆ, ಮೈನಸ್ 182 ಆಗುತ್ತೆ, ಈಕ್ವಲ್ ಟು 0. ಆಮೇಲೆ ಇನ್ನೊಂದು ನಿಮಗೆ ಬೇಸಿಕ್ ಏನ್ ಗೊತ್ತಿರಲ್ಲ ಅಂದ್ರೆ, ಈ ಎಕ್ಸ್ ಸ್ಕ್ವೇರ್ ನೆಗೆಟಿವ್ ಇಟ್ಕೋಬೇಡ್ರಿ, ಕಷ್ಟ ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ನೇನು ನೆಗೆಟಿವ್ ಇಟ್ಕೋಬೇಡ್ರಿ. ಸೊ ನೆಗೆಟಿವ್ ಇಟ್ಕೋಬಾರ್ದಂದ್ರೆ ಏನ್ ಮಾಡ್ಬೇಕು, ಹೋಲ್ ಈಕ್ವೇಶನ್ ನ, ಸೊ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ದ ಹೋಲ್ ಈಕ್ವೇಶನ್ ಬೈ ಮೈನಸ್. ಅಂದ್ರೆ ಈ ಮೂರು ನಂಬರ್ನ ಮೈನಸ್ ಇಂದ ಮಲ್ಟಿಪ್ಲೈ ಮಾಡೋಣ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಇದೇನಾಯ್ತು, ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಆಮೇಲೆ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಆಗುತ್ತೆ, ಮೈನಸ್ 27 ಎಕ್ಸ್. ಸೊ ಮತ್ತೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ 182 ಆಗುತ್ತೆ. 182 ಈಕ್ವಲ್ ಟು 0. ಸೊ ಇವಾಗ ಏನ್ ನಿಮಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಬಂತು. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಬಂದ್ರೆ ಏನ್ ಮಾಡ್ಬೇಕು, ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಸಾಲ್ವ್ ಮಾಡ್ಬೇಕು.
ಓಕೆ ಫ್ಯಾಕ್ಟರೈಸೇಷನ್ ಇಂದ ಮೆಥಡ್ ಮಾಡಿದ್ರೆ ಈಗ ಎಕ್ಸ್ ಸ್ಕ್ವೇರ್ ಐತಂದ್ರೆ ಎಕ್ಸ್ 2 ವ್ಯಾಲ್ಯೂ ಬರುತ್ತೆ ಅನ್ಕೊಳ್ಳೋಣ. ಓಕೆ ಒಂದು 13 ಬಂತು 14 ಬಂತು. ಓಕೆ ಎಕ್ಸ್ ಇಸ್ ಈಕ್ವಲ್ ಟು 13 ಆರ್ ಎಕ್ಸ್ ಇಸ್ ಈಕ್ವಲ್ ಟು 14 ಬಂತು. ಇವಾಗ ಯಾವ ನಂಬರ್ ತಗೋಬೇಕು? ಓಕೆ ಅದೇ ಪ್ರಾಬ್ಲಮ್. ಇವಾಗ ನೀಟಾಗಿ ಏನ್ ಹೇಳ್ಬಿಟ್ಟಿದ್ದಾರೆ, ಫೈಂಡ್ ದ ಟೂ ನಂಬರ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಓಕೆ ಸೊ ಇವು ಎರಡು ನಂಬರ್ ಯಾವ್ದು ತಗೋಬೇಕು? 13 14 ಯಾವ್ದು ತಗೊಂಡ್ರೆ ಕರೆಕ್ಟ್, ಯಾವ್ದು ತಗೊಂಡ್ಲಿಲ್ಲ ಅಂದ್ರೆ ರಾಂಗ್ ಅಂತ ಗೊತ್ತಾಗಲ್ಲ. ಸೊ ಅವಾಗ ಏನ್ ಮಾಡ್ಬೇಕು? ಇಬ್ಬರನ್ನ ತಗೋಬೇಕು. ಸೊ ಕೇಸ್ 1 ಕೇಸ್ 2. ಸೊ ನೀವೇನ್ ಮಾಡ್ರಿ, ಕೇಸ್ 1 ಅಂತ ಬರ್ದ್ಬಿಟ್ಟು ಒಂದ್ಸರಿ ಎಕ್ಸ್ ಈಕ್ವಲ್ ಟು 13 ಅಂತ ತಗೊಳ್ರಿ. ಸೊ ಅವಾಗ ಏನಾಗುತ್ತೆ ನೋಡ್ರಿ, ಈಗ ನಾವು ಏನೇನ್ ತಗೊಂಡ್ ನೋಡ್ರಿ, ಫಸ್ಟ್ ನಂಬರ್ನ 27 ಮೈನಸ್ ಎಕ್ಸ್ ಅಂತ ತಗೊಂಡಿದ್ವಿ. ಓಕೆ ಫಸ್ಟ್ ನಂಬರ್ನ 27 ಮೈನಸ್ ಎಕ್ಸ್ ಅಂತ ತಗೊಂಡಿದ್ವಿ. ಸೊ ಏನಾಗುತ್ತೆ, 27 ಮೈನಸ್ ಎಕ್ಸ್ ಇದ್ದಲ್ಲಿ 13 ಹಾಕ್ರಿ, ಎಷ್ಟಾಗುತ್ತೆ? 14 ಆಗುತ್ತೆ. ಸೆಕೆಂಡ್ ನಂಬರ್ನ ಏನಂತ ತಗೊಂಡಿದ್ವಿ ನೋಡ್ರಿ, ಸೆಕೆಂಡ್ ನಂಬರ್ನ ನಾವು ಓಕೆ ಸೆಕೆಂಡ್ ನಂಬರ್ನ ಎಕ್ಸ್ ಅಂತ ತಗೊಂಡಿದ್ವಿ. ಸೊ ಸೆಕೆಂಡ್ ನಂಬರ್ ಎಕ್ಸ್, ಎಕ್ಸ್ ವ್ಯಾಲ್ಯೂ ಏನು? 13. ಓಕೆ ಸೊ ಕೇಸ್ 1 ಆಯ್ತು. ಈ ಕೇಸ್ 2 ಕೂಡ ಮಾಡ್ಬೇಕು ನೀವು. ಓಕೆ ಸೊ ಕೇಸ್ 2 ಏನು? ಎಕ್ಸ್ ಇದ್ದಲ್ಲಿ 14 ತಗೋಬೇಕು. ಕೇಸ್ 2 ಬಂದ್ಬಿಟ್ಟು ಎಕ್ಸ್ ಇಸ್ ಈಕ್ವಲ್ ಟು 14 ತಗೋಬೇಕು. ಸೊ 14 ತಗೊಂಡಾಗ ಏನಾಗುತ್ತೆ ನೋಡ್ರಿ, ಫಸ್ಟ್ ನಂಬರ್ ಏನಾಗುತ್ತೆ, ಫಸ್ಟ್ ನಂಬರ್ ಇಸ್ ಈಕ್ವಲ್ ಟು 27 ಮೈನಸ್ ಎಕ್ಸ್. 27 ಮೈನಸ್ ಎಕ್ಸ್ ಇದ್ದಲ್ಲೇನು 14 ಹಾಕ್ಬೇಕು. 27 ಅಲ್ಲಿ 14 ಹೋದ್ರೆ 13 ಸೆಂಟಿಮೀಟರ್ ಆಯ್ತು, ಅಲ್ಲ 13 ಆಯ್ತು. ಓಕೆ ನಂಬರು. ಓಕೆ ಈಗ ಅದೇ ರೀತಿ ಸೆಕೆಂಡ್ ನಂಬರ್ ಏನಾಗುತ್ತೆ, ಸೆಕೆಂಡ್ ನಂಬರ್ ಬಂದ್ಬಿಟ್ಟು ಎಕ್ಸ್, ನಥಿಂಗ್ ಬಟ್ ಎಕ್ಸ್ ಏನಂತ ತಗೊಂಡಿವಿ ನಾವು ಇಲ್ಲಿ 14 ಅಂತ ತಗೊಂಡಿವಿ. ಸೊ ನಿಮಗೆ ಈ ತರ ಇದ್ದಾಗ ಕೇಸ್ 1 ಕೇಸ್ 2 ಮಾಡ್ಬೇಕು. ಓಕೆ ಇದು ತಲೆಯಲ್ಲಿ ಇಟ್ಕೋಬೇಕು. ಓಕೆ ಯಾಕಂದ್ರೆ ಎರಡು ನಂಬರ್ ಇರೋದ್ರಿಂದ ಕೇಸ್ 1 ಕೇಸ್ 2 ಮಾಡ್ಬೇಕು. ಅವಾಗ ನೋಡ್ರಿ ಎರಡು ಸೊಲ್ಯೂಷನ್ ಏನು, ಫಸ್ಟ್ ನಂಬರ್ 13 ಫಸ್ಟ್ ನಂಬರ್ 14 ಆದ್ರೆ ಸೆಕೆಂಡ್ ನಂಬರ್ 13 ಇರ್ಬೇಕು. ಓಕೆ ಇಲ್ಲಿ ಸೆಂಟಿಮೀಟರ್ ಅಂತ ಬರಿಬೇಡ್ರಿ, ಯಾಕಂದ್ರೆ ನಂಬರ್ಸ್ ಇದೆ. ನಂಬರ್ಸ್ ಇದ್ದಾಗ ಏನ್ ಸೆಂಟಿಮೀಟರ್ ಆ ತರ ಏನಿರಲ್ಲ. ಓಕೆ ಸೊ ಇಲ್ಲಿ ಬಂದಾಗ ಏನಾಗುತ್ತೆ, ಫಸ್ಟ್ ನಂಬರ್ 14 ಆದ್ರೆ ಸೆಕೆಂಡ್ ನಂಬರ್ ಸಾರಿ ಇದು 20, ಫಸ್ಟ್ ನಂಬರ್ 13 ಆದ್ರೆ ಸೆಕೆಂಡ್ ನಂಬರ್ ಏನು 14 ಆಗುತ್ತೆ. ಸೊ ಎರಡ್ ನಂಬರ್ ಏನು 39 14. ಓಕೆ ನಿಮಗೆ ನನ್ ಟೀಚಿಂಗ್ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ ಗೆ ಪೇಮೆಂಟ್ ಮಾಡ್ರಿ. ಐದರ್ 100 ರುಪೀಸ್ ಆದ್ರೂ ಮಾಡ್ರಿ, ಇಲ್ಲ 200, ಇಲ್ಲ 300, ಇಲ್ಲ 500, ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಓಕೆ ಬಹಳ ಎಫರ್ಟ್ಸ್ ಹಾಕಿದ್ದೀನಿ. ನಿಮಗೆ ನನ್ನ ಎಫರ್ಟ್ಸ್ ಇಷ್ಟ ಆದ್ರೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ಓಕೆ ನೀವು ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಓಕೆ ಇಷ್ಟೇ ಪೇ ಮಾಡಂತ ಹೇಳಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಈ ಕ್ಯೂ ಆರ್ ಕೋಡ್ ಗೆ ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ತರ ವಿಡಿಯೋಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ದಟ್ ಬಹಳ ವಿಡಿಯೋಸ್ ಮಾಡಿದ್ರೆ ಬಹಳ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಯೂ ಆರ್ ಕೋಡ್ ಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಸೆಕೆಂಡ್ ಕ್ವಶನ್ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ 2 consecutive even positive integer is 164. ಓಕೆ ಫಸ್ಟ್ ನೀವು ಕನ್ಸಿಕ್ಯೂಟಿವ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ರಿ. ಕನ್ಸಿಕ್ಯೂಟಿವ್ ಅಂತಂದ್ರೆ ನಥಿಂಗ್ ಬಟ್ ಬ್ಯಾಕ್ ಟು ಬ್ಯಾಕ್ ನಂಬರ್. ನಾರ್ಮಲ್ ಆಗಿ ಏನು 1 ಆದ್ಮೇಲೆ ಏನ್ ಬರುತ್ತೆ 2, 2 ಆದ್ಮೇಲೆ ಏನ್ ಬರುತ್ತೆ 3, 4 ಈ ತರ. ಇವನ್ ಏನಂತಾರೆ ಕನ್ಸಿಕ್ಯೂಟಿವ್ ನಂಬರ್ ಅಂತಾರೆ. ಅದೇ ನಾನು ಸ್ಟಾರ್ಟಿಂಗ್ ನಂಬರ್ 7 ಅಂದ್ರೆ ಇದು ಕನ್ಸಿಕ್ಯೂಟಿವ್ ನಂಬರ್ ಏನು 8, 9, 10. ಅದೇ ನಾನು ಫಸ್ಟ್ ನಂಬರ್ 13 ತಗೊಂಡೆ, ಇದು ಕನ್ಸಿಕ್ಯೂಟಿವ್ ನಂಬರ್ ಏನು 14, 15, 16. ಇದು ಕನ್ಸಿಕ್ಯೂಟಿವ್ ಮೀನಿಂಗ್. ಓಕೆ ಸೊ ನೆಕ್ಸ್ಟ್ ಇಮಿಡಿಯೇಟ್ ನಂಬರ್ ಏನಿರುತ್ತೆ ಅವನ್ನ ಕನ್ಸಿಕ್ಯೂಟಿವ್ ಅಂತ ಕರಿತೀವಿ. ಓಕೆ ಅದು ಗೊತ್ತಿರಬೇಕು. ಕನ್ಸಿಕ್ಯೂಟಿವ್ ಅಂದ್ರೆ ಗೊತ್ತಾಯ್ತು. ಬಟ್ ಇಲ್ಲಿ ನೀಟಾಗಿ ನೋಡ್ರಿ, ಅವ್ನು ನೀಟಾಗಿ ಎಷ್ಟು ನೀಟಾಗಿ ಮೆನ್ಷನ್ ಮಾಡಿದಾನೆ. ಬರೇ ಕನ್ಸಿಕ್ಯೂಟಿವ್ ಕೊಟ್ಟಿಲ್ಲ, ಕನ್ಸಿಕ್ಯೂಟಿವ್ ಇವನ್ ಪಾಸಿಟಿವ್ ಇಂಟೀಜರ್ ಅಂತ ಕೊಟ್ಟಿದ್ದಾನೆ. ಸೊ ಕನ್ಸಿಕ್ಯೂಟಿವ್ ಇವನ್ ನಂಬರ್ಸ್ ಅಂದ್ರೆ 2 ಆದ್ಮೇಲೆ ನೆಕ್ಸ್ಟ್ ಇವನ್ ನಂಬರ್ ಏನು 4, ನೆಕ್ಸ್ಟ್ ಇವನ್ ನಂಬರ್ ಏನು 6, 8 ಈ ತರ. ಓಕೆ ಸೊ ಅದೇ ನೀವು ಸ್ಟಾರ್ಟಿಂಗ್ ಇವನ್ ನಂಬರ್ 8 ತಗೊಂಡ್ರೆ ನೆಕ್ಸ್ಟ್ ಇವನ್ ನಂಬರ್ ಏನಿರುತ್ತೆ 10, 12 ಈ ತರ ಇರುತ್ತೆ. ಓಕೆ ಸೊ ಇದು ಗೊತ್ತಿರಬೇಕು ನಿಮಗೆ. ಈಗ ನಾರ್ಮಲ್ ಆಗಿ ಕನ್ಸಿಕ್ಯೂಟಿವ್ ನಂಬರ್ಸ್ ಅಂದ್ರೆ 1, 2, 3, 4 ಇವು ಕನ್ಸಿಕ್ಯೂಟಿವ್ ನಂಬರ್. ಇವ್ರ ಮಧ್ಯೆ ಗ್ಯಾಪ್ ಎಷ್ಟಿರ್ತದೆ ನೋಡ್ರಿ. ಈಗ ನೀವು ನೋಡಿದ್ರೆ ನೀಟಾಗಿ ಇವ್ರ ಮಧ್ಯೆ ಗ್ಯಾಪ್ ನೋಡಿದ್ರೆ 4 ಅಲ್ಲಿ 3 ಹೋದ್ರೆ 1, 3 ಅಲ್ಲಿ 2 ಹೋದ್ರೆ 1, 2 ಅಲ್ಲಿ 1 ಹೋದ್ರೆ 1, 1 ಗ್ಯಾಪ್ ಇರುತ್ತೆ. ಸೊ ನೀವು ಒಂದ್ ನಂಬರ್ ಎಕ್ಸ್ ತಗೊಂಡ್ರೆ ನೆಕ್ಸ್ಟ್ ನಂಬರ್ ಎಕ್ಸ್ ಪ್ಲಸ್ 1, ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 3 ಅಂತ ತಗೋಬೇಕು. ಓಕೆ ನಾರ್ಮಲ್ ಆಗಿ ನಾರ್ಮಲ್ ನಂಬರ್ಸ್ ಕೊಟ್ರೆ ಅವ್ನು ಇವನ್ ಪಾಸಿಟಿವ್ ಇಂಟೀಜರ್ ಕೊಡ್ಲಾರ್ದಂಗೆ ಬರೇ ಕನ್ಸಿಕ್ಯೂಟಿವ್ ಇಂಟೀಜರ್ ಅಂತ ಕೊಟ್ರೆ ಏನು ಗ್ಯಾಪ್ 1 ಇರ್ಬೇಕು. ಎಕ್ಸ್ ತಗೊಂಡ್ರೆ
x+1 x+2 x+3 ಅಂತ ತಗೋಬೇಕು. ಅದೇ ಏನಾದ್ರು ಓಕೆ ಅದೇ ನಿಮಗೆ ಕನ್ಸಿಕ್ಯೂಟಿವ್ ಇವನ್ ನಂಬರ್ ಇಲ್ಲ ಕನ್ಸಿಕ್ಯೂಟಿವ್ ಆಡ್ ನಂಬರ್ ಕೊಟ್ರ ಅನ್ಕೋಣ. ಓಕೆ ಈಗ ಇವನ್ ಬದಲು ಆಡ್ ಕೊಟ್ರೆ ಅಲ್ಲಿ ಕೂಡ ಡಿಫ್ರೆನ್ಸ್ ಎಷ್ಟಿದೆ ನೋಡ್ರಿ, 2 2 2 2 ಗ್ಯಾಪ್ ಇದೆ. ಓಕೆ ಸೊ ಇಲ್ಲಿ ಕೂಡ ಇವನ್ ನಂಬರ್ ಏನಿದೆ, ಗ್ಯಾಪ್ ಏನಿದೆ, 2 2 ಗ್ಯಾಪ್ ಇದೆ. ಸೊ ನೀವೇನ್ ಮಾಡ್ಬೇಕಂದ್ರೆ 2 2 ಗ್ಯಾಪ್ ಇದ್ದಾಗ ಓಕೆ ಸ್ಟಾರ್ಟಿಂಗ್ ನಂಬರ್ ಎಕ್ಸ್ ತಗೊಂಡ್ರೆ ನೆಕ್ಸ್ಟ್ ನಂಬರ್ x+2 ಅಂತ ತಗೋಬೇಕು. ಓಕೆ ಸೊ ಕನ್ಸಿಕ್ಯೂಟಿವ್ ನಂಬರ್ ಏನು, ಎಕ್ಸ್ ಆದ್ಮೇಲೆ x+2 ಅಂತ ತಗೋಬೇಕು. ಇನ್ನೊಂದು ಕೊಟ್ಟಿದ್ರೆ x+4, ಇನ್ನೊಂದು ಕೊಟ್ಟಿದ್ರೆ x+6 ಅಂತ ತಗೋಬೇಕು. ಓಕೆ ಸೊ ಈ ತರ ತಗೋಬೇಕು ನೀವು. ಓಕೆ ಕನ್ಸಿಕ್ಯೂಟಿವ್ ಇವನ್ ನಂಬರ್ ಇಲ್ಲ ಕನ್ಸಿಕ್ಯೂಟಿವ್ ಆಡ್ ನಂಬರ್ ಕೊಟ್ರೆ ಈ ತರ ತಗೊಳ್ರಿ. ಓಕೆ ಸೊ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಇದಿಷ್ಟು ಎರೇಸ್ ಮಾಡ್ಬಿಟ್ಟು ಈ ಕನ್ಸಿಕ್ಯೂಟಿವ್ ಇವನ್ ನಂಬರ್ಸ್, ಎಷ್ಟು ಕನ್ಸಿಕ್ಯೂಟಿವ್ ಇವನ್ ನಂಬರ್ಸ್ ಕೊಟ್ಟಿದ್ದಾರೆ, 2 ಕನ್ಸಿಕ್ಯೂಟಿವ್ ಇವನ್ ನಂಬರ್ ಅಂತ ಕೊಟ್ಟಿದ್ದಾರೆ. 2 ಕನ್ಸಿಕ್ಯೂಟಿವ್ ಅಂದ್ರೆ ನಾನು ಏನ್ ಮಾಡ್ಬೇಕು, ಸ್ಟಾರ್ಟಿಂಗ್ 2 4 ನಂಬರ್ ಏನ್ ಕೊಟ್ಟಿಲ್ಲ, 2 ನಂಬರ್ ಕೊಟ್ಟಿದ್ದಾರೆ. ಸೊ ಲೆಟ್ ದ 2 ಕನ್ಸಿಕ್ಯೂಟಿವ್ ನಂಬರ್ ಬಿ x+2 ಅಂತ ತಗೋಣ. ಓಕೆ ಫಸ್ಟ್ ಸ್ಟೇಟ್ಮೆಂಟ್ ಅದನ್ನ ಬರೀರಿ. ಓಕೆ ಸೊ ಏನ್ ಬರೀರಿ, ಲೆಟ್ 2 ಕನ್ಸಿಕ್ಯೂಟಿವ್ even positive integers be, ಸೊ ಏನಂತ ತಗೊಳ್ಳೋಣ, ಎಕ್ಸ್ ಮತ್ತೆ ಗ್ಯಾಪ್ ಎಷ್ಟಿರ್ಬೇಕು, 2 ಇರಬೇಕು, x+2 ಅಂತ ನೋಡ. ಓಕೆ ಈಗ ಆಮೇಲೆ ಏನ್ ಕೊಡಿದೆ ನೋಡ್ರಿ, ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ 2 ಕನ್ಸಿಕ್ಯೂಟಿವ್ ಇವನ್ ಪಾಸಿಟಿವ್ ಇಂಟೀಜರ್. ಸೊ ಅವ್ರು ಏನ್ ಮಾಡ್ತಾ ಇದಾರೆ, ಈ 2 ಕನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ ನ ಓಕೆ ಸ್ಕ್ವೇರ್ ಮಾಡ್ಬಿಟ್ಟು ಆಮೇಲೆ ಸಮ್ ಮಾಡ್ತಾ ಇದಾರೆ. ಸೊ ಈಗ ನಾನೇನ್ ಮಾಡ್ಬೇಕಂದ್ರೆ ಇವೆರಡು ನಂಬರ್, 2 ಕನ್ಸಿಕ್ಯೂಟಿವ್ ನಂಬರ್ ಏನ್ ತಗೊಂಡಿವಿ, x+2. ಸೊ ಇವ್ರಿಬ್ಬರನ್ನ ಸ್ಕ್ವೇರ್ ಮಾಡ್ಬೇಕು. ಓಕೆ ಇವ್ರಿಬ್ಬರನ್ನ ಸ್ಕ್ವೇರ್ ಮಾಡಿ ಆಮೇಲೆ ಸಮ್ ಮಾಡ್ಬೇಕು. ಸ್ಕ್ವೇರ್ ಮಾಡಿ ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ ಅಂತೆ, 164 ಬರ್ತಾ ಇದೆ. ಸೊ ನೀವು ಇಂಗ್ಲಿಷ್ ಈ ತರ ಅರ್ಥ ಮಾಡ್ಕೋಬೇಕು. ಸೊ ಅರ್ಥ ಮಾಡ್ಕೊಂಡ್ರೆ ಈಕ್ವೇಶನ್ ಬರೆಯೋದು ಬಹಳ ಸಿಂಪಲ್. ಓಕೆ ಸೊ ನಥಿಂಗ್ ಬಟ್ ಏನು, ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ 2 ಕನ್ಸಿಕ್ಯೂಟಿವ್ ಅಂಡ್ ಪಾಸಿಟಿವ್ ಇಂಟೀಜರ್, ಏನು, ದ ಸಮ್ ಆಫ್ 2 ಕನ್ಸಿಕ್ಯೂಟಿವ್ ಇವನ್ ನಂಬರ್ ಸ್ಕ್ವೇರ್ಸ್ ಆಫ್ 2 ಕನ್ಸಿಕ್ಯೂಟಿವ್ ಇವನ್ ಪಾಸಿಟಿವ್ ಇಂಟೀಜರ್ ಈಸ್ 164. ಸೊ ಈಗ ನಾವು ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ. ಸೊ ಇದೇನಾಯ್ತು, x² ಆಯ್ತು. ಇದು ಯಾವ ಫಾರ್ಮ್ ಅಲ್ಲಿ ಇದೆ ನೋಡ್ರಿ, ಇದು a+b ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ಸೊ ಏನಂತ ಬರೀಬೇಕು, a² ಪ್ಲಸ್ 2ab ಪ್ಲಸ್ b². ಸೊ ಇದನ್ನ ಇದನ್ನ b ಅಂತ ತಗೊಂಡ್ರೆ ಏನಾಯ್ತು, a² ಪ್ಲಸ್ 2ab ಪ್ಲಸ್ b². ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಓಕೆನಾ, ಸೊ ಇದನ್ನ ಎರೇಸ್ ಮಾಡ್ತೀನಿ. ಸೊ ಇವಾಗ ಏನಾಗುತ್ತೆ ನೋಡ್ರಿ, x² ಪ್ಲಸ್ x². ಸೊ ಇದು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ ಇದು ಆಕ್ಚುಲಿ ಈಕ್ವಲ್ ಟು 164. ಓಕೆ ಈಗ ನೋಡ್ರಿ, 2 2 ಜ 4, 4 ಇಂಟು x ಏನಾಯ್ತು, 4x ಆಯ್ತು, ಪ್ಲಸ್ 2² ಎಷ್ಟು, 4 ಆಯ್ತು. ಓಕೆ ಇಸ್ ಈಕ್ವಲ್ ಟು 164 ಆಯ್ತು. ಓಕೆ ಸೊ ಈಗ ನೋಡ್ರಿ, x² ಪ್ಲಸ್ x² ಏನಾಯ್ತು, 2x² ಆಯ್ತು. ಓಕೆ ಪ್ಲಸ್, ಸೊ ಈಗ ನಾನು ಇವೆರಡು ಬರ್ದೆ, x² ಪ್ಲಸ್ x² 2x² ಆಯ್ತು. ಆಮೇಲೆ ಏನು, 4x ಇದೆ, 4x ಪ್ಲಸ್ 4, ಈ ಪ್ಲಸ್ 164 ಈ ಕಡೆ ಬಂದ್ರೆ ಏನಾಗುತ್ತೆ, ಮೈನಸ್ 164 ಆಗುತ್ತೆ, ಈಕ್ವಲ್ ಟು 0. ಸೊ ಏನಾಯ್ತು, 2x² ಪ್ಲಸ್ 4x. ಈಗ ನೀವೇ ನೋಡ್ರಿ, ಒಂದು ಪ್ಲಸ್ ಮೈನಸ್ ಇದ್ದಾಗ ಏನ್ ಮಾಡ್ಬೇಕು, ಗ್ರೇಟರ್ ನಂಬರ್ದು ಸೈನ್ ಹಾಕ್ಬಿಟ್ಟು ಓಕೆ ಆಮೇಲೆ ಸಬ್ಟ್ರಾಕ್ಟ್ ಮಾಡ್ಬೇಕು. 164 ಅಲ್ಲಿ 4 ಹೋದ್ರೆ ಏನಾಗುತ್ತೆ, 160 ಆಗುತ್ತೆ, ಈಕ್ವಲ್ ಟು 0. ಆಮೇಲೆ ಈ ಕ್ವಾಡ್ರೇಟ್ ಈಕ್ವೇಶನ್ ಏನೋ ಆಲ್ರೆಡಿ ಬಂದಿದೆ, ಬಟ್ ಈಗ ನೀವೇ ನೋಡ್ರಿ, 3 ನಂಬರು ಯಾವ ಟೇಬಲ್ ಅಲ್ಲಿ ಹೋಗುತ್ತೆ, 2 ಟೇಬಲ್ ಅಲ್ಲಿ ಹೋಗುತ್ತೆ. ಸೊ ಅವಾಗ ಏನ್ ಮಾಡ್ರಿ, ಡಿವೈಡ್ ದ ಹೋಲ್ ಈಕ್ವೇಶನ್ ಬೈ 2 ಮಾಡ್ರಿ. ಅವಾಗ ಏನಾಗುತ್ತೆ, ಇದನ್ನ 2 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, x² ಆಗುತ್ತೆ. ಇದನ್ನ 2 ಇಂದ ಡಿವೈಡ್ ಮಾಡಿದ್ರೆ 2x ಆಗುತ್ತೆ. ಇದನ್ನ 2 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 80 ಆಗುತ್ತೆ, ಈಕ್ವಲ್ ಟು 0. ಸೊ ಇದು ಬಂದಿರೋದೇನು, ಕ್ವಾಡ್ರೇಟ್ ಈಕ್ವೇಶನ್ ಬಂತು. ಇದನ್ನ ನೀವು ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಸಾಲ್ವ್ ಮಾಡ್ರಿ. ಓಕೆ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಸಾಲ್ವ್ ಮಾಡಿದ್ರೆ ಇದು ಹೈಯೆಸ್ಟ್ ಪವರ್ ಏನಿದೆ, 2 ಇದೆ ಅಂದ್ರೆ 2 ಆನ್ಸರ್ ಬರ್ತವೆ. ಓಕೆ ಸೊ ಅನ್ಕೋಣ, 2 ಆನ್ಸರ್ ಹಿಂಗ್ ಬಂದು ಅನ್ಕೋಣ, x ಇಸ್ ಈಕ್ವಲ್ ಟು ಓಕೆ ಒಂದು 80 ಇದೆ ಅಲ್ಲ, ಓಕೆ ಒಂದು
20 ಬಂತ ಅನ್ಕೊಳ್ರಿ. ಇನ್ನೊಂದು ಮೈನಸ್, ಸೊ ನಾನು ಜಸ್ಟ್ ರಫ್ ಆನ್ಸರ್ ಹೇಳ್ತಾ ಇದ್ದೀನಿ. ಓಕೆ, -30 ಬಂತ ಅನ್ಕೊಳ್ರಿ. x is equal to 20, ಇನ್ನೊಂದು x is equal to -30 ಬಂತ ಅನ್ಕೊಳ್ರಿ. ಓಕೆ, ಇದು ರಫ್ ಆನ್ಸರ್ ಇದೇ ಬರುತ್ತಂತಲ್ಲ, ನಾನು ಜಸ್ಟ್ ರಫ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಓಕೆ, ರಫ್ ಆಗಿ ಇದು ಬಂದ್ರೆ ಏನ್ ಮಾಡ್ಬೇಕು, ಒಂದು ಪ್ಲಸ್ ಒಂದು ಮೈನಸ್ ಬಂದ್ರೆ ಯಾವ್ದು ತಗೋಬೇಕು. ಓಕೆ, ಸೊ ಕ್ವಶನ್ ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿದಾನೆ, 2 ಕನ್ಸಿಕ್ಯೂಟಿವ್ ಒನ್ ಪಾಸಿಟಿವ್ ಇಂಟೀಜರ್. ಪಾಸಿಟಿವ್ ನೇ ಬೇಕಂತ ಅವನಿಗೆ. ಸೊ ಪಾಸಿಟಿವ್ ಬೇಕಂದ್ರೆ ಸೊ ಇಲ್ಲಿ ನೀಟಾಗಿ ನೀವೇನ್ ಬರೀಬೇಕು, ಸಿನ್ಸ್ ದೇ ಹ್ಯಾವ್ ಮೆನ್ಷನ್ಡ್ ಪಾಸಿಟಿವ್ ಇಂಟೀಜರ್, ನೀವೇನ್ ತಗೋಬೇಕು, ಇದನ್ನ ತಗೋಬಾರ್ದು, ಇದನ್ನ ತಗೋಬೇಕು. ಸೊ x is equal to 20 ತಗೋಬೇಕು. ಸೊ ಇವಾಗ ನಮಗೇನು 2 ಕನ್ಸಿಕ್ಯೂಟಿವ್ ಇವನ್ ನಂಬರ್ಸ್ ನಾವು ಏನೇನ್ ತಗೊಂಡಿದ್ವಿ ಹೇಳ್ರಿ, 2 ಕನ್ಸಿಕ್ಯೂಟಿವ್ ಓಕೆ ಇವನ್ ನಂಬರ್ಸ್ ನ, ಇವನ್ ಪಾಸಿಟಿವ್ ಇಂಟೀಜರ್ ನ ನಾವು ಓಕೆ. ಸೊ ನೀವೇ ನೋಡ್ರಿ ಏನ್ ತಗೊಂಡಿದ್ವಿ ಅಂದ್ರೆ ಈಸ್ ಓಕೆ, ನಾವ್ ಏನೇನ್ ತಗೊಂಡಿದ್ವಿ ಅಂದ್ರೆ ಒಂದನ್ನ ಎಕ್ಸ್ ಅಂತ ತಗೊಂಡಿದ್ವಿ, ಇನ್ನೊಂದು x+2 ಅಂತ ತಗೊಂಡಿದ್ವಿ. ಸೊ ಒಂದು ಎಕ್ಸ್, ಇನ್ನೊಂದು x+2. ಎಕ್ಸ್ ಇದ್ದಲ್ಲಿ 20 ಬರೀರಿ, ಆಮೇಲೆ ಎಕ್ಸ್ ಇದ್ದಲ್ಲಿ 20 ಬರೀರಿ. 20+2 ಏನಾಗುತ್ತೆ 22. ಸೊ ಕನ್ಸಿಕ್ಯೂಟಿವ್ ನಂಬರ್ ಏನು 20 22. ಓಕೆ, 20 22 ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್ ಅಂದ್ರೆ ರಫ್ ಸೊಲ್ಯೂಷನ್. ಓಕೆ, ಸೊ ಈ 20 ನಾನು ಜಸ್ಟ್ ರ್ಯಾಂಡಮ್ ಆಗಿ ಒಂದು ನಂಬರ್ ತಗೊಂಡಿದ್ದೀನಿ. ಓಕೆ, ಎಕ್ಸ್ ವ್ಯಾಲ್ಯೂ 2 ಬಂದಾಗ ನೀವು ನೆಗೆಟಿವ್ ತಗೋಬೇಕಾ ಪಾಸಿಟಿವ್ ಬರಿಬೇಕಾ ಅಂತ ಹೇಳಿ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ 2 ನಂಬರ್ ರಫ್ ನಂಬರ್ ತಗೊಂಡಿದ್ದೀನಿ. ನೀವು ಪಾಸಿಟಿವ್ ಇರೋದು ಬರ್ದ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಏನ್ ಬರುತ್ತೆ ಇಲ್ಲ ಹಾಕ್ರಿ, ಆಮೇಲೆ ಎಕ್ಸ್ ವ್ಯಾಲ್ಯೂ 2 ಆಡ್ ಮಾಡ್ಬಿಟ್ಟು ಅದನ್ನ ಆನ್ಸರ್ ಬರೀರಿ. ಓಕೆ, ಸೊ ಈ ತರ ನೀವು ಸಾಲ್ವ್ ಮಾಡ್ರಿ. ನಿಮಗೆ ನನ್ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 rupees ಆದ್ರೂ ಮಾಡ್ರಿ, ಇಲ್ಲ 200, ಇಲ್ಲ 300, ಇಲ್ಲ 500, ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಓಕೆ, ಬಹಳ ಎಫರ್ಟ್ಸ್ ಹಾಕಿದ್ದೀನಿ. ನಿಮಗೆ ನನ್ನ ಎಫರ್ಟ್ಸ್ ಇಷ್ಟ ಆದ್ರೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ಓಕೆ, ನೀವು ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಓಕೆ, ಇಷ್ಟೇ ಪೇ ಮಾಡಂತ ಹೇಳಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ತರ ವಿಡಿಯೋಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ದಟ್ ಬಹಳ ವಿಡಿಯೋಸ್ ಮಾಡಿದ್ರೆ ಬಹಳ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಫ್ರಾಕ್ಷನ್ ರಿಲೇಟೆಡ್ ಪ್ರಾಬ್ಲಮ್ ಬಂದ್ರೆ ಯಾವ ತರ ಸಾಲ್ವ್ ಮಾಡಬೇಕು ನೋಡ್ರಿ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ದ ಡಿನಾಮಿನೇಟರ್ ಆಫ್ ಎ ಫ್ರಾಕ್ಷನ್ ಈಸ್ 1 more than twice its ನ್ಯೂಮರೇಟರ್. ಓಕೆ, ಸೊ ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಡಿನಾಮಿನೇಟರ್ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ, ನ್ಯೂಮರೇಟರ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ, ನ್ಯೂಮರೇಟರ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ನೀವೇನ್ ಮಾಡ್ಬೇಕಂದ್ರೆ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ರಲ್ಲ ಅವ್ರನ್ನ ಎಕ್ಸ್ ಅಂತ ತಗೊಂಡ್ಬಿಡ್ರಿ. ಓಕೆ, ಲೆಟ್ ದ ನ್ಯೂಮರೇಟರ್ ಬಿ ಎಕ್ಸ್ ಅಂತ ತಗೊಂಡ್ರಿ. ಓಕೆ, ಸೊ ಅವಾಗ ಡಿನಾಮಿನೇಟರ್ ಏನಾಗುತ್ತೆ ನೋಡ್ರಿ, ಡಿನಾಮಿನೇಟರ್ ಬಂದ್ಬಿಟ್ಟು ಓಕೆ, ಸೊ ಅಲ್ಲಿ ಕೊಟ್ಟಿರೋದೇನು, ದ ಡಿನಾಮಿನೇಟರ್ ಆಫ್ ಎ ಫ್ರಾಕ್ಷನ್ ಈಸ್ ಅಂದ್ರೆ ಈಕ್ವಲ್ ಟು 1 more ಅಂದ್ರೆ 1 more ಅಂದ್ರೆ ಪ್ಲಸ್, ದೆನ್ ಟ್ವೈಸ್ ಅಂದ್ರೆ ನಥಿಂಗ್ ಬಟ್ 2 into ಟ್ವೈಸ್ ಇಟ್ಸ್ ನ್ಯೂಮರೇಟರ್ ಅಂತ ಕೊಟ್ಟಿದ್ದಾರೆ. ನ್ಯೂಮರೇಟರ್ ಅಂದ್ರೆ ನಥಿಂಗ್ ಬಟ್ ಓಕೆ, ಇಲ್ಲಿ ನ್ಯೂಮರೇಟರ್ ಬರ್ದ್ಬಿಡೋಣ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದ್ರ ವ್ಯಾಲ್ಯೂ ಬರ್ದ್ಬಿಡೋಣ. 1 + 2 into ನ್ಯೂಮರೇಟರ್ ಏನಂತ ತಗೊಂಡಿವಿ, ನ್ಯೂಮರೇಟರ್ ಎಕ್ಸ್ ಅಂತ ತಗೊಂಡಿವಿ. ಸೊ ನ್ಯೂಮರೇಟರ್ ಇದ್ದಲ್ಲಿ ಎಕ್ಸ್ ಅಂತ ಬರಿತೀನಿ. ಸೊ ಈಗ ನನಗೆ ಡಿನಾಮಿನೇಟರ್ ಗೊತ್ತು. ಇವಾಗ ಡಿನಾಮಿನೇಟರ್ ಎಷ್ಟು 1 + 2x ಅಂತ ಗೊತ್ತಾಯ್ತು. ಸೊ ಈಗ ಫ್ರಾಕ್ಷನ್ ಏನಾಗುತ್ತೆ ಹೇಳ್ರಿ, ನಾರ್ಮಲ್ ಆಗಿ ಫ್ರಾಕ್ಷನ್ ಯಾವಾಗ ಏನು, ನ್ಯೂಮರೇಟರ್ ಬೈ ಡಿನಾಮಿನೇಟರ್. ಸೊ ನ್ಯೂಮರೇಟರ್ ಏನಿಲ್ಲಿ ಎಕ್ಸ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಏನು 1 + 2x. ಓಕೆ, ಸೊ ಈಗ ನಮಗೆ ಫ್ರಾಕ್ಷನ್ ಏನಂತ ಗೊತ್ತಾಯ್ತು, ಫ್ರಾಕ್ಷನ್ ಬಂದ್ಬಿಟ್ಟು ಎಕ್ಸ್ ಡಿವೈಡೆಡ್ ಬೈ 1 + 2x ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ನಾವೇನ್ ಮಾಡ್ಬೇಕು ನೋಡ್ರಿ. ಓಕೆ, ಸೊ ಅವ್ರು ಕೊಟ್ಟಿರೋದು ನೋಡ್ರಿ ಸ್ಟೇಟ್ಮೆಂಟ್. ನೆಕ್ಸ್ಟ್, ದ ಸಮ್ ಆಫ್ ದಿಸ್ ಫ್ರಾಕ್ಷನ್ ಅಂದ್ರೆ ಈ ಫ್ರಾಕ್ಷನ್ ಅಂಡ್ ಇಟ್ಸ್ ರೆಸಿಪ್ರೋಕಲ್. ಓಕೆ, ಸಮ್ ಯಾರ್ಯಾರನ್ನ ಮಾಡ್ಬೇಕಂತೆ, ಈ ಫ್ರಾಕ್ಷನ್ ಜೊತೆಗೆ ಯಾವ್ದನ್ನ ಆಡ್ ಮಾಡ್ಬೇಕಂದ್ರೆ ಓಕೆ, ದ ಸಮ್ ಆಫ್ ದಿಸ್ ಫ್ರಾಕ್ಷನ್ ಅಂಡ್ ಇಟ್ಸ್ ರೆಸಿಪ್ರೋಕಲ್ ಅಂದ್ರೆ ಇದೇ ಫ್ರಾಕ್ಷನ್ ರೆಸಿಪ್ರೋಕಲ್ ಆಡ್ ಮಾಡ್ಬೇಕು. ರೆಸಿಪ್ರೋಕಲ್ ಅಂದ್ರೆ ಇದು ಉಲ್ಟಾ. ಸೊ ಇದ್ರ ಉಲ್ಟಾ ಏನಾಗುತ್ತೆ, 1 + 2x by x ಆಗುತ್ತೆ.
ಓಕೆ, ಸೊ ಈ ಫ್ರಾಕ್ಷನ್ ರೆಸಿಪ್ರೋಕಲ್ ಮಾಡಿದ್ರೆ ಏನಾಗುತ್ತೆ, ಉಲ್ಟಾ ಆಗುತ್ತೆ. 1 + 2x / x ಆಗುತ್ತೆ. ಇಸ್ ಈಕ್ವಲ್ ಟು ಇವರಿಬ್ಬರನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತಂತೆ, 29/10 ಅಂತ ಬರುತ್ತೆ. ಓಕೆ, ಸೊ ಈಗ ಏನ್ ಮಾಡ್ರಿ, ಫಸ್ಟ್ ಫ್ರಾಕ್ಷನ್ ಅಂದ್ರೆ ಡಿನಾಮಿನೇಟರ್, ಈ ಡಿನಾಮಿನೇಟರ್ದು ಎಲ್ಸಿಎಂ ತಗೊಳ್ರಿ. ಡಿನಾಮಿನೇಟರ್ ಎಲ್ಸಿಎಂ ಏನಾಗುತ್ತೆ, 1 + 2x ಇಂಟು ಎಕ್ಸ್. ಸೊ ಎಲ್ಸಿಎಂ ಅಂದ್ರೆ ನಥಿಂಗ್ ಬಟ್ ಇವ್ರಿಬ್ಬರ ನಂಬರ್ನ ಮಲ್ಟಿಪ್ಲೈ ಮಾಡೋದು. ಅವಾಗ ಏನಾಗುತ್ತೆ ನೋಡ್ರಿ, ನೀವೇನ್ ಮಾಡ್ಬೇಕು, ಅವಾಗ ಇಲ್ಲಿರೋ ಫಸ್ಟ್ ನಂಬರ್ ತಗೊಳ್ರಿ. ಓಕೆ, ಸೊ ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ 1 + 2x ಇಂಟು ಎಕ್ಸ್. ಅವಾಗ ಏನಾಯ್ತು, 1 + 2x 1 + 2x ಕ್ಯಾನ್ಸಲ್ ಆಯ್ತು. ಎಕ್ಸ್ ಇಂಟು ಎಕ್ಸ್ ಏನಾಯ್ತು, ಎಕ್ಸ್ ಸ್ಕ್ವೇರ್ ಆಯ್ತು. ಓಕೆ, ಸೊ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರಿತೀನಿ. ಓಕೆ, ಆಮೇಲೆ ಸೆಕೆಂಡ್ ನಂಬರ್ ತಗೊಂತೀನಿ. ಸೆಕೆಂಡ್ ನಂಬರ್ ಏನಿದೆ ನೋಡ್ರಿ, 1 + 2x / x. ಓಕೆ, ಇದು ಸೆಕೆಂಡ್ ನಂಬರ್. ಅದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಎಲ್ಸಿಎಂ ಏನು, 1 + 2x ಇಂಟು ಎಕ್ಸ್. ಸೊ ಏನಾಯ್ತು, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ 1 + 2x ಇಂಟು 1 + 2x ಏನಾಗುತ್ತೆ, 1 + 2x ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಇಸ್ ಈಕ್ವಲ್ ಟು ನಥಿಂಗ್ ಬಟ್ ಏನು, 29/10. ಓಕೆನಾ, ಸೊ ಈಗ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಸೊ ಇವಾಗ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ರಿ. ಏನಾಗುತ್ತೆ, x ಇಂಟು 1 x ಆಗುತ್ತೆ, ಪ್ಲಸ್ x ಇಂಟು 2x ಏನಾಗುತ್ತೆ, 2x ಸ್ಕ್ವೇರ್ ಆಗುತ್ತೆ. ಈಗ ನ್ಯೂಮರೇಟರ್ ನೋಡ್ರಿ, x ಸ್ಕ್ವೇರ್ ಐತೆ, x ಸ್ಕ್ವೇರ್ ಬರಿತೀನಿ, ಪ್ಲಸ್ ಈಗ ನೋಡ್ರಿ ಇದು ಯಾವ ಫಾರ್ಮ್ ಅಲ್ಲಿ ಇದೆ, a + b ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ಸೊ ಏನ್ ಬರಿತೀನಿ, a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ ಅಂತ ಬರಿತೀನಿ, ಇಸ್ ಈಕ್ವಲ್ ಟು 29/10. ಸೊ ಯಾವ ಫಾರ್ಮ್ ಅಲ್ಲಿ ಇದೆ, a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್. ಓಕೆನಾ, ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಈಗ 1 ಸ್ಕ್ವೇರ್ ಏನು, 1 ಪ್ಲಸ್ 2 1 × 2 2 2 × 4 4x ಆಗುತ್ತೆ, ಪ್ಲಸ್ ಆಮೇಲೆ 2 ಸ್ಕ್ವೇರ್ ಎಷ್ಟು, 4 4x ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ x ಪ್ಲಸ್ 2x ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ, 29/10 ಆಗುತ್ತೆ. ಓಕೆ, ಸೊ ಈಗ ಮತ್ತೆ ನ್ಯೂಮರೇಟರ್ ನೋಡ್ರಿ, x ಸ್ಕ್ವೇರ್ ಪ್ಲಸ್, ಓಕೆ, ಸೊ ಇಲ್ಲಿ ಏನಾಯ್ತು, ಇಲ್ಲಿ x ಸ್ಕ್ವೇರ್ ಇದೆ, ಇಲ್ಲಿ ಏನಿಲ್ಲ ಅಂದ್ರೆ 1x ಸ್ಕ್ವೇರ್ ಪ್ಲಸ್ 4x ಸ್ಕ್ವೇರ್ ಏನಾಯ್ತು, 5x ಸ್ಕ್ವೇರ್ ಆಯ್ತು. ಆಮೇಲೆ x ಬರ್ರಿ, ಏನಿದೆ 4x ಇದೆ, 4x ಪ್ಲಸ್ ಆಮೇಲೆ ಏನು ಉಳಿದಿದೆ, 1 ಉಳಿದಿದೆ. ಸೊ 1 ಬರಿತೀನಿ. ಆಮೇಲೆ ಏನು ಡಿನಾಮಿನೇಟರ್, x ಪ್ಲಸ್ 2x ಸ್ಕ್ವೇರ್ ಇಸ್ ಈಕ್ವಲ್ ಟು 29/10. ಸೊ ಇದನ್ನೇನ್ ಮಾಡ್ರಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಸೊ ಅವಾಗ ಏನಾಗುತ್ತೆ, 10 ಇಂಟು 5x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 1 ಇಸ್ ಈಕ್ವಲ್ ಟು 29 ಇಂಟು, ಓಕೆ, 29 ಇಂಟು ಏನಾಗುತ್ತೆ, x ಪ್ಲಸ್ 2x ಸ್ಕ್ವೇರ್ ಆಗುತ್ತೆ. ಈಗ ಮಲ್ಟಿಪ್ಲೈ ಮಾಡಿದ್ರೆ 10 5 × 50x ಸ್ಕ್ವೇರ್ ಆಯ್ತು, ಪ್ಲಸ್ 10 4 × 40x ಆಯ್ತು, ಪ್ಲಸ್ 10 1 × 10 ಆಯ್ತು, ಇಸ್ ಈಕ್ವಲ್ ಟು 29 ಇಂಟು x ಏನಾಯ್ತು, 29x ಆಯ್ತು. ಓಕೆ, 29 2 × ಏನಾಗುತ್ತೆ ನೋಡ್ರಿ, 2 9 × 18 2 2 × 4 4 + 1 58x ಸ್ಕ್ವೇರ್ ಆಯ್ತು. ಓಕೆ, ಸೊ ಈಗ ಏನ್ ಮಾಡೋಣ, x ಸ್ಕ್ವೇರ್ ಅದೆಲ್ಲ ಒಂದ್ ಸೈಡ್ ತಗೊಂಡ್ಬರ್ತೀನಿ, 50x ಸ್ಕ್ವೇರ್, ಈ ಪ್ಲಸ್ 58x ಸ್ಕ್ವೇರ್ ಈ ಕಡೆ ಬಂದ್ರೆ ಮೈನಸ್ 58x ಸ್ಕ್ವೇರ್ ಆಯ್ತು. ಆಮೇಲೆ ಇಲ್ಲಿ ಪ್ಲಸ್ 40x ಇದೆ, ಓಕೆ, ಪ್ಲಸ್ 29x ಈ ಕಡೆ ಬಂದ್ರೆ ಮೈನಸ್ 29x ಪ್ಲಸ್ 10 ಈಕ್ವಲ್ ಟು 0. ಇವರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಏನಾಗುತ್ತೆ, ಮೈನಸ್ 8x ಸ್ಕ್ವೇರ್ ಆಗುತ್ತೆ. ಓಕೆ, ಯಾಕಂದ್ರೆ 58 ಅಲ್ಲಿ 50 ಹೋದ್ರೆ 8 ಬರುತ್ತೆ. ಆಮೇಲೆ ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕ್ಬೇಕು. ಗ್ರೇಟರ್ ನಂಬರ್ ಪಕ್ಕ ಯಾವ ಸೈನ್ ಇದೆ, ಪ್ಲಸ್ ಇದೆ, ಪ್ಲಸ್ 40 ಅಲ್ಲಿ 29 ಹೋದ್ರೆ ಎಷ್ಟು, 40 ಅಲ್ಲಿ 29 ಹೋದ್ರೆ 11 ಪ್ಲಸ್ 11x ಪ್ಲಸ್ 10 ಈಕ್ವಲ್ ಟು 0. ಓಕೆ, ಸೊ ಈಗ ನೀವೇನ್ ಮಾಡ್ರಿ, ಈಗೇನ್ ಬಂದಿದೆ, ಮೈನಸ್ 8x ಸ್ಕ್ವೇರ್ ಪ್ಲಸ್ 11x ಪ್ಲಸ್ 10 ಈಕ್ವಲ್ ಟು 0. ಒಂದ್ ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಇಲ್ಲಿ ಎಕ್ಸ್ ಸ್ಕ್ವೇರ್ಗೆ ನೆಗೆಟಿವ್ ಇರಬಾರ್ದು. ಸೊ ನಾನು ಅದಕ್ಕೆ ಏನ್ ಮಾಡ್ತೀನಿ, ಮಲ್ಟಿಪ್ಲೈ ದ ಹೋಲ್ ಈಕ್ವೇಶನ್ ಬೈ ಮೈನಸ್ ಮಾಡ್ತೀನಿ. ಅವಾಗ ಏನಾಗುತ್ತೆ,
ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಓಕೆ, ಆಮೇಲೆ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಆಮೇಲೆ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಇದನ್ನ ನೀವು ಫ್ಯಾಕ್ಟರೈಸೇಷನ್ ಇಂದ ಸಾಲ್ವ್ ಮಾಡ್ರಿ. ಓಕೆ, ಫ್ಯಾಕ್ಟರೈಸೇಷನ್ ಇಂದ ಸಾಲ್ವ್ ಮಾಡಿದ್ರೆ ಒಂದು x ಇಸ್ ಈಕ್ವಲ್ ಟು 2 ಬರುತ್ತೆ, ಇನ್ನೊಂದು x ಇಸ್ ಈಕ್ವಲ್ ಟು ಮೈನಸ್ 5/8 ಬರುತ್ತೆ. ಓಕೆ, ಸೊ x ಈಕ್ವಲ್ ಟು 2, x ಈಕ್ವಲ್ ಟು ಮೈನಸ್ 5/8 ಬರುತ್ತೆ. ಸೊ ನೀವೇನ್ ಮಾಡ್ರಿ, ಈಗ ನಿಮಗೆ ನ್ಯೂಮರೇಟರ್ ಅಂದ್ರೆ ಏನು, ನ್ಯೂಮರೇಟರ್ ಅಂದ್ರೆ x ಇದೆ. ಸೊ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಅಂದ್ರೆ ಇದು ಫ್ರಾಕ್ಷನ್ ಇರೋ ಚಾನ್ಸ್ ಇಲ್ಲ. ಓಕೆ, ಸೊ ಅದಕ್ಕೆ ನೀವೇನ್ ತಗೋಬೇಕು, ನಾರ್ಮಲ್ ನಂಬರೇ ತಗೋಬೇಕು. ಓಕೆ, ಸೊ ಫ್ರಾಕ್ಷನ್ ತಗೊಳ್ಳಾರ್ದಂಗ x ಈಕ್ವಲ್ ಟು 2 ಅಂತ ತಗೋಬೇಕು. ಓಕೆ, ಇದು x ಈಕ್ವಲ್ ಟು ಮೈನಸ್ 5/8 ತಗೋಬಾರ್ದು, x ಈಕ್ವಲ್ ಟು 2 ಅಂತ ತಗೋಬೇಕು. ಸೊ ಇವಾಗ ಈಗೇನ್ ಬೇಕು, ಅವ್ರಿಗೆ ಫ್ರಾಕ್ಷನ್ ಬೇಕಂತ ಕೇಳಿದ್ದಾರೆ. ನೀವೇನ್ ನೋಡ್ರಿ, ಅವ್ರು ಏನ್ ಕೇಳಿದ್ದಾರೆ, ಫೈಂಡ್ ದ ಫ್ರಾಕ್ಷನ್ ಅಂತ ಕೊಟ್ಟಿದ್ದಾರೆ. ಫ್ರಾಕ್ಷನ್ ನಾವ್ ಏನಂತ ತಗೊಂಡಿವಿ, x ಡಿವೈಡೆಡ್ ಬೈ 1 ಪ್ಲಸ್ 2x ಅಂತ ತಗೊಂಡಿವಿ. ಸೊ ಫ್ರಾಕ್ಷನ್ ಇಸ್ ಈಕ್ವಲ್ ಟು x ಡಿವೈಡೆಡ್ ಬೈ 1 ಪ್ಲಸ್ 2x. ಓಕೆ, ಇದು ಫ್ರಾಕ್ಷನ್. ಈಗ ನೀವೇ ನೋಡ್ರಿ, ಸಬ್ಸ್ಟಿಟ್ಯೂಟ್ ಮಾಡ್ರಿ. x ಇದ್ದಲ್ಲಿ ಏನು 2 ತಗೋಬೇಕು, ಯಾಕಂದ್ರೆ ಈ ನ್ಯೂಮರೇಟರ್ ಫ್ರಾಕ್ಷನ್ ಇರಲ್ಲ. ಓಕೆ, ಇದನ್ನ ತಗೋಬಾರ್ದು. x ಈಕ್ವಲ್ ಟು 2 ತಗೊಳ್ರಿ. 2 ಪ್ಲಸ್ 2 ಡಿವೈಡೆಡ್ ಬೈ 1 ಪ್ಲಸ್ 2 ಇಂಟು x ಇದ್ದಲ್ಲಿ 2 ಹಾಕ್ರಿ, ಏನಾಯ್ತು 2, 2 2 ಜ 4, 4 ಪ್ಲಸ್ 1 5 ಆಯ್ತು. ಸೊ ಫ್ರಾಕ್ಷನ್ ಬಂದ್ಬಿಟ್ಟು 2/5. ಸೊ ಫ್ರಾಕ್ಷನ್ ರಿಲೇಟೆಡ್ ಪ್ರಾಬ್ಲಮ್ ಕೊಟ್ರೆ ನೀವು ಈ ತರ ಸಾಲ್ವ್ ಮಾಡ್ರಿ. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಸೊ ಅದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ನೀವು ಲಿಂಕ್ ನ ಜಸ್ಟ್ ಪ್ರೆಸ್ ಮಾಡ್ಬಿಟ್ಟು ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಓಕೆ, ಅದರಲ್ಲಿ ರೀಸೆಂಟ್ ಆಗಿ ಮಾಡಿರೋ ವಿಡಿಯೋ ಲಿಂಕ್, ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ ಲಿಂಕ್ ಎಲ್ಲ ಅದ್ರಲ್ಲಿ ಹಾಕಿರುತ್ತೆ. ಸೊ ನಿಮಗೆ ರೆಫರ್ ಮಾಡಕ್ ಈಸಿ ಆಗುತ್ತೆ. ಅದಕ್ಕೋಸ್ಕರ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್, ಆಮೇಲೆ ಕ್ವಾಡ್ರಾಟಿಕ್ ಈಕ್ವೇಶನ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಬೇಸ್ಡ್ ವರ್ಡ್ ಪ್ರಾಬ್ಲಮ್ಸ್ ಎಲ್ಲಾ ಮಾಡ್ಬಿಟ್ಟು ಅದ್ರದ್ದೊಂದು ಫುಲ್ ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಓಕೆ, ಆ ಪ್ಲೇ ಲಿಸ್ಟ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಡೆಫಿನೆಟ್ಲಿ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬಹಳ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಪ್ಲೇ ಲಿಸ್ಟ್ ಲಿಂಕ್ ನ ನೀವು ರೆಫರ್ ಮಾಡ್ರಿ.